ಕೇಳಿಸ್ಕೊಳ್ಳಿ. ಓಕೆ, ಇವತ್ತಿನ ಒಂದು ಸಬ್ಜೆಕ್ಟ್ ಏನಿದೆ ಅದು ದುಂದು ವೆಚ್ಚಗಳು ಅಂತ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಇಂಡಿಯನ್ಸ್ ಭಾರತೀಯರು ನಮ್ಮ ದುಡ್ಡನ್ನ ವ್ಯರ್ಥ ಮಾಡ್ತಿದೀವಿ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇನ್ನೊಂದು ಹೇಳಕ್ ಬಯಸ್ತೀನಿ. ಏನದು ಅಂತ ಹೇಳಿದ್ರೆ, ಈ ನಾನು ಹಿಂಗೆ ಕ್ಲಾಪ್ ಹಾಕಿ ಅಂತ ಹೇಳ್ತಾ ಇದ್ದೆ ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ. ಅವ್ರು ಹೇಳಿದ್ರು, ಸರ್ ಕ್ಲಾಪ್ ಹಾಕ್ತೀವಿ ಸರ್, ನೀವು 1 2 3 ಸ್ಟಾರ್ಟ್ ಹೇಳಿ ಸರ್ ಅಂದ್ರು. ನಾನು ಹೇಳಿದೆ ಅವ್ರಿಗೆ 1 2 3 ಸ್ಟಾರ್ಟ್ ಅಲ್ಲಿ ಕರೆಕ್ಟಾಗಿ ಕ್ಲಾಪ್ ಹಾಕಿದ್ರು, ಸುಮ್ಮನೆ ನಿಲ್ಸಿದ್ರು. ನನ್ಗೆ ಅವಾಗ ಒಂದು ನೆನಪಾಯ್ತು. ಏನದು ಅಂದ್ರೆ, ನನ್ನ ಮಗ ಬ್ರಷ್ ಮಾಡೋವಾಗ್ಲೂ ಎದೇಳವಾಗ್ಲೂ ಪಾಪ ಆ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಿರ್ತಾರಲ್ಲ, ಎದೇಳವಾಗ್ಲು ಕಂದ ಎದೇಳ್ಕಂದ ಅಂದ್ರೆ ಪಾಪ 1 2 3 ಸ್ಟಾರ್ಟ್ ಹೇಳು ಪಾಪ ಅಂದ. ಆಯ್ತಪ್ಪ 1 2 3 ಸ್ಟಾರ್ಟ್ ಎದೇಳು ಅಂದ್ರೆ ಎದ್ ಕೂತ್ಕತಾನೆ. ಹಲ್ಲುಜ್ವಾಗ್ಲೂ ಪಾಪ ಪೇಸ್ಟ್ ಹಾಕಿ ನನಗೆ, ನನ್ನ ಮಗಳಿಗೆ, ಅವನ್ಗೆ 3 ಜನಕ್ಕೆ ಪೇಸ್ಟ್ ಹಾಕಿ 1 2 3 ಸ್ಟಾರ್ಟ್ ಅಂದ್ರೆ ಹಿಂಗೆ ಹಲ್ಲುಜ್ತಾನೆ. ಆಯ್ತು ಅಂತ ಎಲ್ಲ ಓಕೆ. ಕೊನೆಗೆ ಪಪ್ಪ ನನ್ ಕಕ್ಕ ಮಾಡ್ಬೇಕು ಪಪ್ಪ ಅಂದ. ನಾನು ಹೌದಾ ಆಯ್ತು ಕಂದ, ವಾಶ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಪಪ್ಪ 1 2 3 ಸ್ಟಾರ್ಟ್ ಹೇಳು ಪಪ್ಪ. ಯಾವ್ದಕ್ಕೆ? ವಾಶ್ರೂಮ್ಗೆ ಹೋಗು 1 2 3 ಸ್ಟಾರ್ಟ್. ಸೊ ಅಡಿಕ್ಟ್ ಆಗ್ಬಿಟ್ರೆ 1 2 3 ಸ್ಟಾರ್ಟ್ ಪ್ರತಿಯೊಂದಕ್ಕೂ ಹೇಳ್ಬೇಕಾಗತ್ತೆ. ಸೊ ಜಸ್ಟ್ ಫಾರ್ ಫನ್. ಓಕೆ, ಈಗ ನಾವು ದುಂದು ವೆಚ್ಚದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನದು ದುಂದು ವೆಚ್ಚ? ಯಾವ್ಯಾವುದಕ್ಕೋಸ್ಕರ ನಾವು ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ, ಆ ಖರ್ಚು ಮಾಡುವಂತಹ ದುಡ್ಡು ನಾವು ಯಾವ ಕಡೆಗೆ ಯೂಸ್ ಮಾಡಿದ್ರೆ ಸರಿಯಾಗಿ ನಾವು ಕರೆಕ್ಟಾಗಿ ಜೀವನವನ್ನ ಮಾಡ್ಬೋದು ಅಥವಾ ಚೆನ್ನಾಗಿ ಜೀವನವನ್ನ ಮಾಡ್ಬೋದು ಅಂತ. ಓಕೆ, ಈಗ ನಿಮ್ಗೆ ಕ್ಲಿಯರ್ ಇದೆ ಅಲ್ಲ? ಲಾಸ್ಟ್ ಅಲ್ಲಿ ಈಗ ಬಂದ್ರಲ್ಲ, ಕೇಳಿಸ್ತಾ ಇದೆಯಲ್ಲಮ್ಮ? ಓಕೆ ಓಕೆ ಆಯ್ತಾ. ಏನದು ದುಂದು ವೆಚ್ಚ ಅಂತ ಹೇಳಿದ್ರೆ, ಭಾರತೀಯರು ಪ್ರತಿ ವರ್ಷ ಅನವಶ್ಯಕವಾಗಿ ಬೇರೆ ಬೇರೆ ಕೆಲಸಗಳಿಗೆ ಖರ್ಚು ಮಾಡ್ತಿರುವಂತಹ ಒಟ್ಟು ಹಣ ಎಷ್ಟು ಅಂತ ಹೇಳಿದ್ರೆ 20 ಲಕ್ಷ ಕೋಟಿ ರೂಪಾಯಿಯನ್ನ ಪ್ರತಿ ವರ್ಷ ಭಾರತೀಯರು ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದಾರೆ. ನಿಮ್ಗೆ 20 ಲಕ್ಷ ಕೋಟಿ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಾದ್ಯಂತ ಇರುವಂತಹ ಪ್ರತಿಯೊಂದು ರಸ್ತೆಯನ್ನು ಸಹ ಸಿಮೆಂಟ್ ರೋಡ್ ಮಾಡಬಹುದು 20 ಲಕ್ಷ ಕೋಟಿಯಲ್ಲಿ. ಪ್ರತಿ ಗಲ್ಲಿ ನಿಮ್ಮನೆಯ ರೋಡನ್ನು ಸಿಮೆಂಟ್ ರೋಡ್ ಮಾಡ್ಬೋದು. ಇಲ್ಲಿಂದ ಮೈಸೂರು, ಬೆಂಗಳೂರು ಎಲ್ಲೆಲ್ಲಿ ರಸ್ತೆ ಅಂತ ಇದೆಯೋ ಎಲ್ಲ ಕಡೆ ಆ ಕಡೆ ಈ ಕಡೆ ಚರಂಡಿ ಮಾಡಿ ಸಿಮೆಂಟ್ ರೋಡ್ ಮಾಡ್ಬೋದು. ಅದು ಕ್ವಾಲಿಟಿ ಸಿಮೆಂಟ್ ರೋಡ್ ಮಾಡ್ಬೋದು. ಅಷ್ಟೂ ಪ್ರಮಾಣದ ಹಣವನ್ನ ಜನ ಕೇವಲ ವ್ಯರ್ಥವಾಗಿ ಖರ್ಚು ಮಾಡ್ತಿದ್ದಾರೆ ಭಾರತದಲ್ಲಿ ಅಂತ ಸಮೀಕ್ಷೆ ಹೇಳ್ತಾ ಇದೆ, ಸುರೇಶ್ ಹೇಳ್ತಿರೋದಲ್ಲ. ಸೊ ಆಗಿದ್ಮೇಲೆ ಯಾವ್ಯಾವುದಕ್ಕೆ ನಾವು ಹಣವನ್ನ ಖರ್ಚು ಮಾಡ್ತಾ ಹೋಗ್ತಾ ಇದೀವಿ, ಆ ಹಣವನ್ನ ಖರ್ಚು ಮಾಡೋದ್ರಿಂದ ಏನೆಲ್ಲ ಪರಿಣಾಮಗಳಾಗ್ತಿದಾವೆ ಅನ್ನೋ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ನೀವು ಇತ್ತೀಚೆಗೆ ನೋಡ್ತಿದ್ದೀರಾ, ಭಾರತೀಯರು ಎಷ್ಟು ಎಮೋಷನಲ್ ಅಂದ್ರೆ, ಸುಮ್ನೆ ಯಾರೋ ಒಬ್ರು ಬೆಡ್ಶೀಟ್ ಮಾರಕ್ಕೆ ಅಂತ ಬರ್ತಾರೆ. ಒಂದು ಸೆಟ್ ಬೆಡ್ಶೀಟು ನೀವು ನೋಡಿರ್ತೀರಾ, ನೀವು ತಗೊಂಡು ಇರ್ತೀರಾ ಆಯ್ತಾ. ಅದರಲ್ಲಿ ಒಂದು 4-5 ತರದ ಬೆಡ್ಶೀಟ್ಗಳಿರುತ್ತೆ, ಬೆಡ್ ಸ್ಪ್ರೆಡ್ ಎಲ್ಲ ಇರುತ್ತೆ. ಸೊ ತಗೊಂಡ್ ಬಂದು ಮಾರುವಂತವ್ರು ಏನು ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, 2 ಬರ್ತಾರೆ ಅಥವಾ 3 ಜನ ಬರ್ತಾರೆ ಮಾರಕ್ಕೆ. ಒಬ್ಬ ಮಾರವನು, ಇನ್ನಿಬ್ರು ಕೂತ್ಕೊಂಡು ನೋಡೋರು. ಆ ಕೂತ್ಕೊಂಡು ನೋಡೋರು ಏನಂತಾರೆ ಗೊತ್ತಾ? ಬಿಡೋಣ, ಇವ್ರ ಹತ್ರ ಎಲ್ಲ, ಹೆಂಗಸ್ರ ಹತ್ರ ಎಲ್ಲ ದುಡ್ಡಿದ್ಯಾ ಪಾಪ, ಇವರು ಗಂಡಸರನ್ನೇ ಕಾಯ್ಬೇಕು ದುಡ್ಗೋಸ್ಕರ, ಇವ್ರು ತಕೊಂಡಂಗಾಯ್ತಾ ಅಂತಾನೆ. ಹಂಗಂದ ತಕ್ಷಣ ನಿಮ್ಗೆ ಒಳಗಡೆ ಇಲ್ಲಿ ಚಾಲೆಂಜ್, ನನ್ನೇ ಚಾಲೆಂಜ್ ಮಾಡ್ತಾನೆ ಹೆಣ್ಮಗಳನ್ನ, ನಾನ್ ಯಾರು ಅಂತ ತೋರಿಸ್ತೀನಿ ನಿಮ್ಗಿಲ್ಲೇ. ಆಮೇಲೆ ಎಷ್ಟು ಹೇಳೋಣ ಅಂದ್ರೆ, ಅಯ್ಯೋ ನೀನ್ ಹೇಳೋ ರೇಟ್ ಅವ್ರು ತಗೊಂಡಂಗಾಯ್ತಾ ಸುಮ್ನಿರಂತಾನೆ. ಇಲ್ಲ ಎಷ್ಟು ಹೇಳಿ ನಾನು ತಗತೀನಿ ಅಂದ್ರೆ, ಇಲ್ಲ ಸುಮ್ನಿರಿ ಅಮ್ಮ, 5 ಬೆಡ್ಶೀಟು ನೀವು ಅಷ್ಟೆಲ್ಲ ತಗೊಳಕ್ ಆಗೋದಿಲ್ಲ, ಸುಮ್ನಿರಿ, ಯಜಮಾನ್ರು ಬೇರೆ ಇಲ್ಲ, ದುಡ್ಡು ಬೇರೆ ಇಲ್ಲ ಅಂದ್ರೆ, ನಾನು ಎಲ್ಲೋ ಒಂದ್ ಕಡೆ ಇಟ್ಟಿದ್ದೀನಿ ನಿಮ್ಗೆ ಗೊತ್ತಿಲ್ಲಕಂತ ಹೇಳಿ ಅಂತೀನಿ. ಯಾಕಂದ್ರೆ ನೀವೆಲ್ಲೋ ಒಂದ್ ಕಡೆ ಒಂದಷ್ಟು ಅಮೌಂಟ್ ಅನ್ನ ಮನೆಯವ್ರಿಗೆ ಗೊತ್ತಿಲ್ಲಂಗೆ ಸೇವ್ ಮಾಡಿರ್ತೀರಾ. ಸೊ ಅವನಂಗಂತ ಚಾಲೆಂಜ್ ಮಾಡಿದ ತಕ್ಷಣ ಅವ್ನು ಎಷ್ಟು ರೇಟ್ ಹೇಳ್ತಾನೆ ಅದನ್ನ ತಂದು ಕೊಡ್ತೀರಾ, ಅದನ್ನ ತಗೋತೀರಾ. ಅದು ಕ್ವಾಲಿಟಿ ಇಲ್ಲ ಅಂತ 2-3 ವಾಶ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಕ್ವಾಲಿಟಿ ಇಲ್ಲ ಅಂತ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೆಣ್ಮಕ್ಳು ಒಂದಷ್ಟು ಹಣವನ್ನ ಯಜಮಾನ್ರಿಗೆ ಗೊತ್ತಿಲ್ಲದಂಗೆ ಒಂದ್ ಕಡೆ ಎಮರ್ಜೆನ್ಸಿಗೆ ಬೇಕು ಅಂತ ಇಟ್ಕೊಂಡಿರ್ತೀರಾ. ಸೊ ನೀವು ಒಂದ್ ಕಡೆ ಸ್ಟೋರ್ ಮಾಡಿರುವಂತ ಹಣನೂ ಸಹ ಇವತ್ತು ಬಂದು ನಿಮ್ಗೆ ಮಿಕ್ಸಿ ಲಾರಿಲಿ ಎತ್ಕೊ ಬಂದ್ಬಿಟ್ಟಿದೀವಿ. ಅವ್ರು ಏನ್ ಹಿಂದಿ ಮಾತಾಡೋದು ಮೇಡಮ್, ಅವ್ರು ಕನ್ನಡ ಮಾತಾಡಲ್ಲ, ಲಾರಿಲಿ ಎತ್ಕೊ ಬಂದಿದೀವಿ ಅಂತಾರಲ್ಲ, ಅವ್ರು ಕನ್ನಡ ಮಾತಾಡಲ್ಲ.
ಏಕ್ ಲೋಡ್ ಮೇ ಗಿರ್ಗಯ ಗಿರ್ಗಯ ಏಕ್ ಈ ಬಾಕ್ಸ್ ಅಂತಾರೆ. ಕನ್ನಡದವ್ರಿಗೆ ಗೊತ್ತಾಗಲ್ಲ ಅದು ಏನಿದು, ಏನೋ ಹೇಳ್ತಾವ ನೀವು ಸತ್ಯ ಇರ್ಬೋದು ಅಂತ, ಯಾಕಂದ್ರೆ ಕನ್ನಡ ಮಾತಾಡಿದ್ರೆ ಡೌಟ್ ಬರುತ್ತೆ. ಆಯ್ತಾ, ಹೇಳ್ಬಿಟ್ಟು ಅದನ್ನೊಂದು ಎತ್ಕೊ ಬಂದಿದ್ವಿ, ನನಗೆ ಹಿಂದಿ ಗೊತ್ತಿಲ್ಲ, ಇಲ್ಲಾಂದ್ರೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಎತ್ಕೊ ಬಂದಿದೀವಿ ಒಳ್ಳೆ ಮಿಕ್ಸಿ, ಬಜಾಜ್ ಕಂಪ್ನಿ ಮಿಕ್ಸಿ ಅಂತ ಹೇಳ್ಬಿಟ್ಟು ತಗೋತೀರಾ. ಎಷ್ಟು, ಕೇವಲ 1,500 2,000 ರೂಪಾಯಿ ಕೊಟ್ಬಿಡ್ತಾನೆ. ಆಗಿದೆ, ಎಲ್ಲ ಕಡೆನೂ ಆಗಿದೆ, ಸಿಟಿಲೂ ಆಗ್ತಾ ಇದೆ, ಹಳ್ಳಿಗಳಲ್ಲೂ ಆಗ್ತಾ ಇದೆ. ತಕೊಂಡ್ರೆ ಒಂದೇ ಒಂದು ದಿನ ಅಥವಾ 2 ದಿನಕ್ಕೆ ಕಾರ ಆಡಿಸುವಾಗ ಆ ಜಾರ್ದು ಬ್ಲೇಡೇ ಮೇಲ್ಗಡೆ ಬರುತ್ತೆ, ಮೋಟ್ರೆ ಸುಟ್ಟೋಗುತ್ತೆ. ಸೊ ನೀವು ಉಳಿತಾಯ ಮಾಡಿರುವಂತ ಹಣವನ್ನ ಈ ತರ ಮೋಸದಿಂದ ನಿಮ್ಮಿಂದ ಕಿತ್ಕೊಳ್ಳುವಂತ ಪ್ರಯತ್ನ ಒಂದ್ ಕಡೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ ಕೇವಲ ನೀವೇ ಮೋಸ ಹೋಗ್ತಾ ಇದ್ದೀರಾ. ಯಾವ ತರ ಮೋಸ ಹೋಗ್ತಿದ್ದೀರಾ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ನಾನು ಬೇರೆ ಯಾವ್ದು ಉದಾಹರಣೆ ಕೊಡಲ್ಲ, ನಮ್ಮನದೇ ಉದಾಹರಣೆ ಕೊಡ್ತೀನಿ. ಇಲ್ಲಿರೋರು ಕೆಲವರು ಅದನ್ನ ಮಾಡಿರ್ತೀರ. ನನ್ನ ತಮ್ಮ ಏನಂದ, ಯಾರೋ ಒಬ್ರು ಪೂಜೆ ಮಾಡ್ತಾರೆ, ಸೊ ನಿಮ್ಮ ಮನೆಗಳಲ್ಲಿ ಕಷ್ಟ ಇದೆಯಲ್ಲ, ಅದಕ್ಕೆ ಯಾರೋ ಒಬ್ರು ಪೂಜೆ ಮಾಡ್ತಾರೆ, ಕರ್ಕೊಂಡ್ಬಂದು ಪೂಜೆ ಮಾಡಿಸ್ತೀನಿ ಅಂತಂದ. ಸಾಮಾನ್ಯವಾಗಿ ಯಾರ ಮನೆ ಕಷ್ಟ ಇರಲ್ಲಮ್ಮ, ಎಲ್ಲಾರ ಮನೇಲಿ ಇರುತ್ತೆ. ಕೆಲವ್ರಿಗೆ ದೊಡ್ಡ ಕಷ್ಟ, ಕೆಲವ್ರಿಗೆ ಸಣ್ಣ ಕಷ್ಟ. ಕಷ್ಟ ಅಂತೂ ಇದ್ದೇ ಇರುತ್ತೆ. ಅವ್ರ ಅಮ್ಮವ್ರು ಯಾಕೋ ಈ ಕಡೆ ನೋಡ್ತಾ ಇಲ್ಲ, ಏನ್ ನೋಡ್ತಾರ ನೋಡಿ, ಈ ಕಡೆ ಇಲ್ಲಿ. ಓಕೆ ಆಯ್ತಾ, ಆಗೇನಾಯ್ತು, ಅವನ್ ಯಾರನ್ನೋ ಕರ್ಕೊಂಡ್ ಬಂದ ನಮ್ಮ ಮನೆಗೆ. ಅವನೇನಂದ, ಯಾರೋ ಮಾಟ ಮಾಡಿಸಿ ನಿಮ್ಗೆ ಒಂದು ಗಡಿಗೆನ ಹೂಳಾಕಿದ್ದಾರೆ ಅಂತಂದ. ಹೌದಾ, ಹೂಳಾಕಿದಾರ, ಸರಿ. ನಾನು ಸ್ವಲ್ಪ ಎಜುಕೇಟೆಡ್ ಅಲ್ಲ, ನಾನಂದೆ ನಮ್ಮ ಅಪ್ಪನಿಗೆ, ಈ ಗಡಿಗೆ ಹೂಣಾಕಿದ್ದಾರೆ, ಈ ಮಾಟ ಮಾಡಿಸಿದಾರೆ ಎಲ್ಲ ನಾನು ನಂಬಲ್ಲ, ಇದೆಲ್ಲ ಮಾಡಿಸೋದು ನಂಗೆ ಇಷ್ಟ ಆಗೋದಿಲ್ಲ, ಬೇಡ ಅಂತಂದೆ. ನಮ್ಮಪ್ಪ ಏನಂದ್ರು, ನಿನ್ಗೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ, ಬಾಯಲ್ಲಿ ಬಂದ್ಬಿಟ್ಟಿದೆ, ಮಾಡಿಸ್ಬಿಡೋಣ. ಸರಿ, ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂದ್ರೆ 25,000 ಕೇಳ್ದ. ಎಷ್ಟು? 25,000. ಮಾಟ ಹೊಡಿತೀನಿ ನಾನು, 25,000 ಕೊಡಿ ಅಂತ. ಸರಿ ಆಯ್ತು, ನನಗ್ ಗೊತ್ತಿಲ್ಲ ಇದು ಕತೆ. ಆಯ್ತು, ಏನೋ ಮಾಡಿ ಅಂತ ನಾನು ಸುಮ್ನದೆ, ಯಾಕಂದ್ರೆ ನಾನಂತೂ ದುಡ್ಡು ಕೊಡಲ್ಲ, ನೀವೇನೋ ಮಾಡಿಸ್ತಿದ್ದೀರಾ ಮಾಡಿಸಿ ಅಂತ ಸುಮ್ನದೆ ನಾನು. ಸರಿ ಆಯ್ತು ಅಂತ ಬಂದ್ಬಿಟ್ಟು, ನೀವೊಂದು ಒಂದು ಗುಂಡಿ ತೆಗಿರಿ, ಗುಂಡಿ ತೆಗಿತಿದ್ರೆ ಅಲ್ಲಿರುವಂತದ್ದು ನಿಮ್ಗೆ ಮೇಲ್ಗಡೆ ಬರ್ಬೇಕು, ಹಂಗ್ ಮಾಡ್ತೀನಿ ಇಂದ. ಆಯ್ತು ಅಂತ ಇವರು ಗುಂಡಿ ತೆಗಿತಾ ಇದ್ರೆ ನಾವು ಸೌದೆ ಎಲ್ಲ ಇಟ್ಟು ಅಲ್ಲಿ ತೆಂಗಿನ ಗರಿಗಳನ್ನು ಮುಚ್ಚಿದ್ದೋ. ಅದ್ರ ಮೇಲೆ ಒಂದು ಗುಡಿಗೆ, ನಾವೀ ಗುಂಡಿ ತೆಗಿಯೋ ಮೂಡಲ್ಲಿದ್ವಲ್ಲ, ಒಂದ್ ಗಡಿಗೆನ ಅದ್ರ ಮೇಲೆ ಇಟ್ಬಿಟ್ಟವನೆ. ನೋಡಿ, ಗುಂಡಿ ತೆಗಿಬೇಕಾದ್ರೆ ಅದು ಮ್ಯಾಜಿಕಲ್ ಆರಿ ಬಂದು ಇಲ್ಲಿ ಗರಿ ಮೇಲೆ ಕೂತದೆ ಅಂತ ತೆಗೆದು ಅದನ್ನ ತೋರಿಸ್ತಾ. ಅದ್ರೊಳಗಡೆ ಏನಿದೆ, ಒಂದು ಮೊಟ್ಟೆ ಇದೆ, ಒಂದು ನಿಂಬೆ ಹಣ್ಣಿದೆ, ಅದಕ್ಕೆಲ್ಲ ಏನೋ ಉದುರಿಸ್ಬಿಟ್ಟು ಅದಕ್ಕೊಂದು ಬಟ್ಟೆ ಕಟ್ಟಿರೋದಿದೆ. ಅದ್ರಲ್ಲಿ ಮಣ್ಣಂತೂ ಆಗಿಲ್ಲ, ಅದು ಗುಂಡಿಲಿದ್ಮೇಲೆ ಮಣ್ಣಾಗ್ಬೇಕಲ್ವಾ, ಮಣ್ಣಾಗಿಲ್ಲ, ಆಗುತ್ತೆ, ಆದ್ರೆ ಮಣ್ಣಾಗಿರ್ಲಿಲ್ಲ. ಆಗ ನಾನಂದೆ, ಇವನು ಮೋಸ ಮಾಡ್ತಾ ಇದ್ದಾನೆ. ನಮ್ಮಮ್ಮನ್ ಕರೆದ್ಬಿಟ್ಟು ಸೈಡ್ಗೆ ಹೇಳಿದೆ, ಇವನು ಮೋಸ ಮಾಡ್ತಿದ್ದಾನೆ, ನಂಬೇಡ ಕಣಮ್ಮ, ಇದು ಮಣ್ಣಾಗದೆ ಇರಕ್ ಸಾಧ್ಯವಾ? ಮಣ್ಣಾಗಿರ್ಬೇಕು ತಾನೆ, ಆಯ್ತಾ? ಜೊತೆಗೆ ನಾವಿಲ್ಲಿ ಗುಂಡಿ ತೆಗಿವಾಗ ಅದ್ ಹೆಂಗೆ ಮೇಲ್ ಆರೋ ಕೂತ್ಕತ್ತೋ, ಅದಕ್ಕಿಂತ ರೆಕ್ಕೆ ಇದೆಯಾ? ಸೊ ಮೋಸ ಮಾಡ್ತಿದ್ದಾನೆ, ಬೇಡ ಅಂತಂದೆ. ಇಲ್ಲ ಕಣಪ್ಪ, ಏನೋ ಮಾಡ್ತಿದ್ದಾನೆ, ಒಳ್ಳೇದಾಗ್ಲಿ, ಸುಮ್ನಿರೋ ಅಂತಂದ್ರು. ಸರಿ, ಆಮೇಲೆ ಅವ್ನು ಎಂತೆಂಥದ್ದು ತಗಡುಗಳೆಲ್ಲ ಏನೋ ಅದರಲ್ಲಿ ಲಕ್ಷ್ಮಿ ಚಿತ್ರ, ಆ ಚಿತ್ರ, ಈ ಚಿತ್ರ, ಏನೇನೋ ಸ್ಟಾರು ಏನೇನೋ ಬರೆದ್ಬಿಟ್ಟು ಎಲ್ಲಾ ಕಡೆ ಅಂಟಿಸಿ ಅಂದ್ಬಿಟ್ಟು ಕೊಟ್ಟ. 25,000 ರೂಪಾಯಿ ಕೇವಲ ಅವನ್ ಮಾಟ ಮಾಡಿಸಿದಾರೆ ನಿಮ್ಗೆ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವ್ರು ಕೊಡೋದಕ್ಕೆ ರೆಡಿ ಆದ್ರು. ನಾನ್ ಹೇಳ್ದೆ, ಅದೇ 25,000 ರೂಪಾಯಿಲಿ ನನ್ನ ತಂಗಿ ಎಜುಕೇಶನ್ನು, ನನ್ನ ಎಜುಕೇಶನ್ನು ಅಲ್ವಾ, ಆ 25,000 ರೂಪಾಯಿಲಿ ನಾವ್ ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಆದ್ರೆ ಕೇವಲ ಯಾರೋ ಒಬ್ಬ ವ್ಯಕ್ತಿ ಹೇಳ್ದ ನೆಗೆಟಿವ್ ಆಗಿ ಅಂತ, ನಿಜವಾಗಿ ನಡೆದಂಥದ್ದು 25,000 ರೂಪಾಯಿನ ನಮ್ಮ ಮನೆಯವ್ರು ಅವನಿಗೆ ಕೊಟ್ರು. ಆಯ್ತಾ? ಈ ತರ ಎಷ್ಟು ಜನರು ಮನೆಗಳಲ್ಲಿ ಹಾಗಿಲ್ಲ, ನೀವ್ ಹೇಳಿ. ಇಲ್ಲ ಸರ್, ನಾವು ಮೋಸ ಹೋಗಿಲ್ಲ ಅನ್ನೋರು ಏನಾದ್ರು ಇದ್ರೆ ನಿಮ್ಗೆ ಇಲ್ಲಿಂದಾನೆ ಒಂದು ನಮಸ್ಕಾರ ಮಾಡ್ಬಿಡ್ತೀನಿ. ನೀವು ಜಾಣರು, ನೀವು ಬುದ್ಧಿವಂತರು, ಹಂಗೆ ಮೇಂಟೈನ್ ಮಾಡಿ. ಆಗಿದೆ ಆಯ್ತಾ? ನಾವ್ ಯಾವ್ಯಾವ್ದು ಖರ್ಚು ಮಾಡ್ತಿದೀವಿ ದುಡ್ಡನ್ನ ಅಂತ ಹೇಳಿದ್ರೆ ಮೌಢ್ಯತೆಗೆ ಖರ್ಚು ಮಾಡ್ತಾ ಇದೀವಿ. ಯಾರೋ ನಿಮ್ಮನ್ನೆಲ್ಲ ಎದುರಿಸ್ಬೇಕು ಅಂದ್ರೆ ಏನ್ ದೊಡ್ಡ ಬಾಂಬ್ಗಳು ಬೇಕಿಲ್ಲ. ನಿಮ್ಮನ್ನೆಲ್ಲ ಎದುರಿಸೋದಕ್ಕೆ ಬಹಳ ಸಿಂಪಲ್. ಏನ್ ಗೊತ್ತಾ? ನಿಮ್ ಮನೆ ಮುಂದೆ ಒಂದು ನಿಂಬೆಹಣ್ಣು ಕಟ್ ಮಾಡಿ, ಅದಕ್ಕೆ ಸ್ವಲ್ಪ ಕುಂಕುಮ ಹಚ್ಚಿ, ಆಯ್ತಾ, ಒಂದು ಮೊಟ್ಟೆ,
ಆಯ್ತಾ? ಸ್ವಲ್ಪ ಮೆಣಸಿನ್ಕಾಯಿ, ಉಪ್ಪು ತಗೊಬಂದು ನಿಮ್ಮನೆ ಮುಂದೆ ಆ ನಿಂಬೆ ಹಣ್ಣನ್ನ ಹಿಂಗೆ ಹಾಕಿ, ಅದನ್ನ ಉಪ್ಪು ಮೆಣಸಿನ್ಕಾಯಿ ಸ್ವಲ್ಪ ಅನ್ನ, ಅದ್ರ ಜೊತೆಗೆ ಸ್ವಲ್ಪ ರೆಡ್ ಕಲರ್ ಏನಾದ್ರು ಚೆಲ್ಬಿಟ್ಟಿದ್ರೆ ಮುಗ್ದಾಯ್ತು ಕತೆ. ನೀವಿನ್ನು ಆಗ ಹೋಗ್ತೀರಾ, ನೀವು ಯಾರನ್ನೋ ಒಬ್ರನ್ನ ಕೇಳಕ್ ಹೋಗ್ತೀರಾ, ಹಿಂಗ ಆಗಿದೆ ನಮ್ಮ ಮನೆ ಎದುರುಗಡೆ, ಏನ್ ಮಾಡಿರ್ಬೋದು ಅಂತ ಹೋಗ್ ಕೇಳಿ, ಅವ್ರು ಹೇಳೋಂತ ರೇಟ್ ಕೇಳಿ. ಸೊ ಅವ್ರು ಎಷ್ಟು ರೇಟ್ ಹೇಳ್ಬೋದು? ಮಿನಿಮಮ್ 50,000 ಹೇಳಲ್ವಮ್ಮ? ಮಿನಿಮಮ್ 50,000 ಹೇಳ್ತಾರೆ. ಇಷ್ಟು ಹಣ ನಿಮ್ ಕಷ್ಟದ ಹಣ ಅಲ್ಲ. ಸೊ ಇದನ್ನ ಯಾವ್ದಕ್ಕೋಸ್ಕರ ಖರ್ಚು ಮಾಡ್ತಿದ್ದೀರಾ? ಮೌಢ್ಯತೆಗೋಸ್ಕರ ದುಡ್ಡನ್ನ ಖರ್ಚು ಮಾಡ್ತಿದ್ದೀರಾ. ನೀವು ಆ ತರಹ ನಿಮ್ಮ ಸಂಪಾದನೆ ಹಣವನ್ನ ಖರ್ಚು ಮಾಡ್ತಿರಲ್ಲ, ಅದು ಜ್ಞಾನಕ್ಕೋಸ್ಕರ ಅಲ್ಲ. ನಿಮ್ ಮಕ್ಳು ಪುಸ್ತಕ ತಗೋಬೇಕು ಕೂಡ 5,000 ಅಂದ್ರೆ ನೀವು ಖಂಡಿತ ಕೊಡಲ್ಲ. ಅಪ್ಪ 5,000 ಎಲ್ಲಿದ್ದದಪ್ಪ ಅಂತೀರಿ. ಅದೇ ನಿಮ್ ಮನೆ ಮುಂದೆ ನಿಂಬೆ ಹಣ್ಣು ಕೂದಿದ್ರೆ 50,000 ಹೊಂದಿಸ್ತೀರಿ. ಸೊ ಆ ತರಹ ನೀವೇನ್ ಮಾಡಿದೀರಾ? ನೀವು ಮೌಢ್ಯತೆಗೋಸ್ಕರ ಹಣವನ್ನ ಇಲ್ಲಿವರೆಗೂ ಖರ್ಚು ಮಾಡಿದೀರಾ. ಮುಂದೆನೂ ಮೌಢ್ಯತೆಗೋಸ್ಕರ ಬೇಕಾದಷ್ಟು ಜನ ಭಾರತದಲ್ಲಿ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ. ಸೊ ಇದು ನಾನು ಮೊದಲನೇದು ಏನ್ ಹೇಳಿದೆ, ಮೊದಲನೇ ಪಾಯಿಂಟು ಯಾವ್ದಕ್ಕೋಸ್ಕರ ಖರ್ಚು ಮಾಡ್ತಿದೀವಿ ಅಂದೆ? ಬೆಡ್ಶೀಟ್ಗೋಸ್ಕರ. ಯಾರೋ ಬಂದು ಸಣ್ಣ ಪುಟ್ಟ ನಿಮ್ಮ ಪಾಕೆಟ್ ಮನಿನ ಕಿತ್ಕೊಂಡು ಹೋಗ್ತಾರೆ. ಎರಡನೇದು ಯಾಮಾರ್ಬಾರ್ದು ಅಂತದಕ್ಕೆಲ್ಲ. ಎರಡನೇದು ಯಾವ್ದಕ್ಕೋಸ್ಕರ ಖರ್ಚು ಮಾಡ್ತಿದ್ದೀರಾ? ಮಿಕ್ಸಿ, ಕುಕ್ಕರು ಅಲ್ವಾ? ಎಲ್ಲ ಎಲ್ಲಿ ಬಿದ್ದೋಗಿದೆ? ಅದು ಯಾವ್ದೋ ಲೋಡಿನ ಬಿದ್ದೋಗಿದೆ ಅಂತದು. ಅದೇ ಹೇಳದವ್ರು. ಯಾವ್ದೋ ಒಂದು ಸ್ಪೀಕರ್ ತಗೋ ಬರ್ತಾರೆ. ಆಮೇಲೆ ಗ್ಯಾಸ್ ಸ್ಟವ್ ನೋಡಿ ನೀವು, ಅದನ್ನೆಲ್ಲ ಒತ್ಕೊಂಡು ಹಳ್ಳಿ ಮೇಲೆ ಬರ್ತಿರ್ತಾರೆ, ಒಂದೊಂದೊಂದೊಂದು ಬಾಕ್ಸ್ ಇಟ್ಕೊಂಡು. ಸೊ ಅದ್ರ ಮೇಲೆ ಬ್ರಾಂಡೆಡ್ ಹೆಸರೇ ಇರುತ್ತೆ. ನೀವು ಯಾವುದೇ ಎಮರ್ಜೆನ್ಸಿಗೋಸ್ಕರ ನಿಮ್ ಮಕ್ಕಳು ಹುಷಾರಿಲ್ಲ ಅಂದ್ರೆ ಯಾವ್ದೋ ಒಂದು ಕಾರಣಕ್ಕೆ ಯಜಮಾನ್ರನ್ನ ಕೇಳಬಾರ್ದು ಅಂತ 50,000 ಇಟ್ಕೊಂಡಿರ್ತೀರಾ, ಅದನ್ನ ಕಿತ್ಕೊಂಡು ಹೋಗ್ತಾರೆ. ಸೊ ಎರಡನೇದು ಮೂಢನಂಬಿಕೆಗಳು. ಅದಕ್ಕೋಸ್ಕರ ದುಡ್ಡನ್ನ ತುಂಬಾ ಖರ್ಚು ಮಾಡ್ತಿದೀವಿ. ಸೊ ನೋಡಿ, ಕಷ್ಟಪಟ್ಟು ಮನೆ ಕಟ್ಟಿರ್ತೀರ, ಅದ್ಭುತವಾದ ಮನೆ ಕಟ್ಟಿರ್ತೀರ. ಅದ್ಭುತವಾದ ಮನೆ ಕಟ್ಟಿದ್ಮೇಲೆ ಆ ಪೂಜೆ ಮಾಡೋನ್ ಕರೆಸ್ತೀರ ಅಲ್ಲಿಗೆ. ಆ ಮನೆ ಕಟ್ಟೋದಕ್ಕೆ ಕಾಂಕ್ರೀಟ್ ಬಳಸಿರ್ತೀರಾ, ಅದ್ಭುತವಾಗಿ ಸಿಮೆಂಟ್ ನೀವೇ ಸೆಲೆಕ್ಷನ್ ಮಾಡಿ ಒಳ್ಳೆ ಸಿಮೆಂಟ್ ತಂದಿರ್ತೀರಾ, ಒಳ್ಳೆ ಕಬ್ಬಣ ತಂದಿರ್ತೀರಾ, ಒಳ್ಳೆ ಜಲ್ಲಿ, ಒಳ್ಳೆ ಕೆಲ್ಸಗಾರ ಸೂಪರ್ ಆಗಿ ಕೆಲಸ ಮಾಡಿರ್ತಾನೆ, ಮನೆ ನೀಟಾಗಿ ನಿಂತಿರುತ್ತೆ. ಆದ್ರೆ ಮನೆಗೆ ಒಳ್ಳೇದಾಗ್ಲಿ ಅಂತ ಒಬ್ಬ ಪೂಜಾರಿ ಕರೆಸ್ತೀರಾ, ಅವನೇನ್ ಕಡಿಮೆ ತಗತಾನೆ ದುಡ್ಡು? ಅವನೇನ್ ತಗತಾನೆ? ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಮನೆ ಸುತ್ತ ಏನ್ ಮಾಡ್ತಾನೆ? ಒಂದ್ ಸಪ್ಪೆ ನೂಲು. ನೋಡಿ, ನಿಮ್ಗೆ ಸಿಮೆಂಟ್ ಮೇಲೆ ನಂಬಿಕೆ ಇಲ್ಲ, ಕಮ್ಮುಡದ ಮೇಲೆ ನಂಬಿಕೆ ಇಲ್ಲ, ಗಾರೆ ಕೆಲಸ ಮಾಡ್ದವನ್ ಮೇಲೆ ನಂಬಿಕೆ ಇಲ್ಲ. ಹಿಂಗ್ ಹೇಳಿದ್ರೆ ಕಿತ್ತೋಗುವಂತ ನೀವು ನೂಲು ಸುತ್ತ ಎಳಸಿ ಅವನ್ಗೆ 20,000 30,000 ನೀವು ಕಾಣಿಕೆ ಕೊಟ್ಟು ಅವನ್ ಕಾಲ್ ತೊಳೆದು ಮನೆ ಒಳಗಡೆ ಕರ್ಕೊಳ್ಳೋದು ಅವನ್ನ. ಸೊ ಇದೇನಾಗ್ತಾ ಇದೆ? ಇದೆಲ್ಲ ರಾಂಗ್ ಅಂತ ಹೇಳಲ್ಲ. ನಿಮ್ಮ ಮನೆಯ ನಿಮ್ಮ ತಂದೆ ತಾಯಿಗಳನ್ನ ಕೂರಿಸ್ಬಿಟ್ಟು ಅವ್ರ ಪಾದ ಪೂಜೆ ಮಾಡಿ. ನಮಗೋಸ್ಕರ ನೀವು ಜನ್ಮ ಕೊಟ್ಟಿದ್ದೀರಾ, ನಮಗೋಸ್ಕರ ನೀವು ಜನ್ಮ ಕೊಟ್ಟಿದ್ದೀರಾ, ನಮಗೋಸ್ಕರ ನೀವು ಕಷ್ಟಪಟ್ಟಿದ್ದೀರಾ, ನಮಗೋಸ್ಕರ ನೀವು ಓದಿಸಿದಿರಾ, ನೀವೇ ನಮಗ್ ದೇವ್ರು ಅಂತ ಇಡೀ ಈ ತರ ದೇವ್ರನ್ನ ನೀವೇ ಪೂಜೆ ಮಾಡಿ ಅವ್ರನ್ನ. ತಂದೆ ತಾಯಿಗಳು ಖುಷಿ ಆಗಲ್ಲ ಆಗ. ಯಾರೋ ಬಂದಂತ ವ್ಯಕ್ತಿ ನಮ್ಗೆ ಒಳ್ಳೆ ಪೂಜೆ ಮಾಡ್ಕೊಡ್ತಾನೆ ಅನ್ನೋ ಕಾರಣಕ್ಕೆ ಅವನ್ನ ಪಾದ ತೊಳೆದು ನೀವು ಮನೆ ಒಳಗಡೆ ಕರ್ಕಂತೀರಾ. ಅದೇ ಕೆಲಸವನ್ನ ನಿಮ್ಮ ತಂದೆ ತಾಯಿ ಪ್ರೀತಿ ಮಾಡ್ತಾ ಅವ್ರನ್ನ ಕೂರಿಸಿ 4 ಒಳ್ಳೆ ಮಾತೇಳಿ ಅವ್ರ ಕೈ ಮುಗಿದು ಅವ್ರ ಆಶೀರ್ವಾದ ತಗೊಂಡು ಈ ಮನೆ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ತಂದೆ ತಾಯಿಗಳನ್ನ ಯಾವತ್ ಕೇಳ್ತೀರೋ ಅವತ್ತು ನೀವು ಜ್ಞಾನಿಗಳಾಗ್ತೀರಾ. ಸೊ ನಾನು ಹೇಳ್ತಿರೋದು ಸತ್ಯ ಅನಿಸ್ತಿದೆ, ಕಠೋರ ಅನಿಸ್ತಿದೆ. ನಾನು ಹೇಳ್ತಿರೋದು ಸತ್ಯನೇ ಅಲ್ಲ. ಸ್ವಲ್ಪ ಕೇಳೋದಕ್ಕೆ ಕಠೋರ ಅನಿಸ್ತಾ ಇದೆ, ಆದ್ರೆ 100ಕ್ಕೆ 100% ಸತ್ಯ. ಯೋಚನೆ ಮಾಡಿ ನೀವು ಎಲ್ಲೆಲ್ಲಿ ದುಡ್ಡು ಖರ್ಚು ಮಾಡ್ತಿದ್ರೆ ಅನವಶ್ಯಕವಾಗಿ ಅಂತ. ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೂಢನಂಬಿಕೆಗಳು ಯಾವ ಲೆವೆಲ್ ಬರುತ್ತದೆ ಕೊನೆಗೆ ಅಂತ ಹೇಳಿದ್ರೆ, ನಿಮ್ಮ ಮಗುಗೆ ಏನಾದ್ರೂ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ 2-3 ಸರಿ ಕರ್ಕೊಂಡು ಹೋಗ್ತೀರಾ, ನಿಮ್ಗೆ ಆ ಮಗು ಹುಷಾರಿಲ್ಲ ಅಂತ ಹೇಳಿದ್ರೆ 3ನೇ ಆಪ್ಷನ್ ಮಾಡೋದು ನೀವು ಯಾವ್ದೋ ಬ್ಲಡ್ ಟೆಸ್ಟ್. ಎಲ್ಲಾದ್ರಲ್ಲೂ ಬಂದಿರುತ್ತೆ, ಯಾವ್ದೋ ಮಂತ್ರವಾದಿ ಅಥವಾ ತಾಯ್ತದ ಹತ್ರ ಕರ್ಕೊಂಡು ಹೋಗ್ತೀರಾ. ಸೊ ಕರ್ಕೊಂಡು ಹೋಗ್ತೀರಾ, ಅವ್ನು ನೋಡ್ತಾನೆ, ನಿಮ್ ಸಿಚುವೇಶನ್ ನೋಡ್ತಾನೆ, ಇವರು ನಮಗ್ ದುಡ್ಡು ಕೊಡೋ ಮಟ್ಟದಲ್ಲಿ ಇದಾರಾ ಇಲ್ವಾ ಅಂತ ನೋಡ್ತಾನೆ. ಮೊದ್ಲೊಂದ್ 2 ಸರಿ ಮಾತಾಡಿ ನೋಡ್ತಾನೆ. ಅಮ್ಮ, ಇದಕ್ಕೆ ನಾವೊಂದು ಒಳ್ಳೆ ಒಂದು ಯಾಗ ಮಾಡ್ಬೇಕು, ಒಂದು ಯಜ್ಞ ಮಾಡ್ಬೇಕು ಅಂತಿದೀವಿ, ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಖರ್ಚಾಯ್ತದೆ, ಅದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಅಂತಾನೆ. ನೀವೇನಾದ್ರೂ ಹೌದು ನಾವು ರೆಡಿ ಇದೀವಿ ಅನ್ಬಿಟ್ರೆ ಸಿಕ್ತು ಬಕ್ರ ನಮ್ಗೆ. ಸೊ ನಿಮಗ್ ಕಡಿಮೆ ಅಂತಂದ್ರು ಮಿನಿಮಮ್ 25,000 ದಿಂದ 50,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ
ನೀವು ಎಲ್ಲೆಲ್ಲಿ ನಿಮ್ಮ ದುಡ್ಡನ್ನ ಅನವಶ್ಯಕವಾಗಿ ಖರ್ಚು ಮಾಡ್ತಿದ್ರ ಅನ್ನೋ ಒಂದು ಪ್ರಜ್ಞೆ ಇರಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಅವನೇನ್ ಮಾಡ್ತಾನೆ, ನಿಮ್ ಕೈಯಲ್ಲಿ ತುಪ್ಪ, ಅಕ್ಕಿ, ಬೇಳೆ ಎಲ್ಲ ತರಿಸ್ತಾನೆ. ಎಲ್ಲ ತರಿಸಿ ಅವನು ಒಂದ್ ಮನೆಗೆ ಏನ್ ಸಾಮಾನ್ ಬೇಕು ಎಲ್ಲ ತರಿಸಿ ಬ್ಯಾಗ್ ತುಂಬ್ಕಂತಾನೆ. ಯಾವ್ದು ಯೂಸ್ ಇರಲ್ಲ ಅದನ್ನ ಅಲ್ಲೇ ಒಂದು ಗುಂಡಿ ಮಾಡಿ ಬೆಂಕಿ ಹಚ್ಚಿ ಅಲ್ಲಿ ಸುಡ್ತಾನೆ. ಸುಟ್ಟು ಭಸ್ಮ ಮಾಡಿ ಅವನೆಂತಾನೆ, ಈಗ ನಿಮ್ ಸಮಸ್ಯೆಗಳೆಲ್ಲ ಬಗೆಹರಿತು, ಎದ್ದೋಗಿ ಅಂತ. ಸೊ ಈ ತರಹದ ಮೋಸದ ಜಾಲ ಇದೆ. ನೀವು ಅದಕ್ಕೋಸ್ಕರನು ದುಡ್ಡು ಖರ್ಚು ಮಾಡ್ತಿದ್ದೀರಾ. ಮತ್ತೆ ನೆಕ್ಸ್ಟ್ ಇನ್ನೊಂದು ಬಹಳ ದೊಡ್ಡದು ಯಾವುದು ಅಂತ ಹೇಳಿದ್ರೆ ಮದುವೆಗಳು. ಭಾರತದಲ್ಲಿ ಮದುವೆಗಳಿಗೋಸ್ಕರನೇ ಪ್ರತಿ ವರ್ಷ 10,000 ಲಕ್ಷ ಕೋಟಿ, ಬರೀ ಕೋಟಿ ಅಲ್ಲ, 10,000 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಮದುವೆಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಾ. ಸೊ ಏನಾದ್ರೂ ಈ ಭಾರತದಲ್ಲಿ ಬಹಳ ಭಯ ಏನ್ ಗೊತ್ತಾ, ಯಾವುದಕ್ಕೂ ನಮ್ ಜನ ಹೆದರ್ತಾ ಇಲ್ಲ, ಎಲ್ಲದಕ್ಕೂ ಎದೆ ಉಪ್ಸಿ ನಾನ್ ಏನಿಲ್ಲ, ನಾನ್ ಹೆದರ್ಕೊಳ್ಳೋದಿಲ್ಲ, ನಾನ್ ಧೈರ್ಯವಾಗಿದ್ದೀನಿ ಅಂತಾರೆ. ಎರಡೇ 2 ಹೆಣ್ಮಕ್ಳು ಆಗ್ಬಿಟ್ರೆ ಹಾಸ್ಪಿಟಲ್ ಅಲ್ಲಿ ಕೂತ್ಕೊಂಡು ಗೊಳೋ ಅಂತ ಹೇಳ್ತಿರ್ತಾರೆ, ಅಯ್ಯೋ ನಮ್ಗೆ ಹಿಂಗ ಆಗೋಯ್ತಲ್ಲಪ್ಪ ಪರಿಸ್ಥಿತಿ ಅಂತ. ಯಾವ ಕಷ್ಟಕ್ಕೂ ಇದ್ರಲಿಲ್ಲ, ಏನು ಇದ್ರಲಿಲ್ಲ, ಎರಡೇ 2 ಹೆಣ್ಮಕ್ಳಿಗೆ. ನಿಜ ಅಲ್ಲಮ್ಮ, ಇದು ಸತ್ಯ ಅಲ್ಲ. ಹಾಸ್ಪಿಟ್ಲ್ಗಳಲ್ಲಿ ನಾನು 2 ಹೆಣ್ಮಕ್ಳಾದ್ರು ಅಂತ ಅಳೋರ ಸಂಖ್ಯೆನ ಬೇಕಾದಷ್ಟು ಜನ ನೋಡಿದೀನಿ. ಬರೀ ಹೇಳಲ್ಲ, ಮಗು ಹುಡ್ತು ಅಂತ ಖುಷಿಯಲ್ಲೇ ಅವರು ಗೋಳಾಡ್ಕೊಂಡು ಹೇಳ್ತಿರ್ತಾರೆ. ಸೊ ಆ ತರದ ಪರಿಸ್ಥಿತಿ ಆಗಿದೆ. ಯಾಕೆ ಆ ತರದ ಪರಿಸ್ಥಿತಿ ಆಗಿದೆ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆ ಮಕ್ಕಳುಗಳಿಗೆ ಎಜುಕೇಶನ್ ಮಾಡಿಸೋದಕ್ಕೆ, ಹಿಂದೆ ನೀವೆಲ್ಲ ಗವರ್ನಮೆಂಟ್ ಸ್ಕೂಲಲ್ಲಿ ಇಲ್ಲೇ ಓದಿರ್ತೀರಾ, ನೀವೆಲ್ಲ ಬಹಳ ಏನ್ ದುಡ್ಡು ಖರ್ಚಾಗಿರಲ್ಲ, ನಿಮ್ಗೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗಿರಲ್ಲ. ಆದ್ರೆ ಇವತ್ತು ಮಕ್ಕಳುಗಳನ್ನ ಇಲ್ಲಿಗೆ ನೀವೇ ಅಡ್ಮಿಷನ್ ಮಾಡ್ಸಲ್ಲ ಗವರ್ನಮೆಂಟ್ ಶಾಲೆಗೆ. ನಾನು ಒಂದೇ ವಿಚಾರ ಪ್ರಶ್ನೆ ಮಾಡೋದು ನಿಮ್ಗೆಲ್ರಿಗೂ, ಸತ್ಯವಾದ ವಿಚಾರ ಪ್ರಶ್ನೆ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದ್ಸಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ, ನೀವು ಓದಿದೀರಾ, ನೀವು ಸರ್ಕಾರಿ ಶಾಲೆಗಳಲ್ಲಿ ನೀವು ಓದ್ಸಲ್ಲ. ಇದು ನಿಮ್ಮೂರ್ ಶಾಲೆ, ಇದನ್ನ ಅಭಿವೃದ್ಧಿ ಮಾಡ್ಬೇಕು ನೀವೇ ಯೋಚನೆ ಮಾಡಲ್ವಲ್ಲ. ಇಲ್ಲಿ ಒಳ್ಳೆ ಟೀಚರ್ ಬಂದಿಲ್ಲ ಯಾಕೆ ಅಂತ ನೀವು ಯಾರನ್ನು ಪ್ರಶ್ನೆ ಮಾಡಲ್ಲ. ಇಲ್ಲಿ ಒಳ್ಳೆ ಟೀಚಿಂಗ್ ನಡೀತಾ ಇಲ್ಲ ಯಾಕೆ ಅಂತ ಯಾರನ್ನು ಪ್ರಶ್ನೆ ಮಾಡಲ್ಲ. ಇದು ನಮ್ಮೂರ್ ಶಾಲೆ, ನಮ್ಮ ಮಕ್ಕಳು ಓದಬೇಕು, ನಮ್ ದುಡ್ಡು ಕಾಸು ಉಳಿತಾಯ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಫ್ರೀ ಆಗಿ ಮಾಡಿರೋ ಕಡೆ ಸರ್ಕಾರ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಿರುತ್ತೆ. ನೀವ್ ಯಾಕೆ ಪಾಠ ಮಾಡ್ತಿಲ್ಲ ಅಂತ ಒಬ್ರು ಕೇಳಲ್ಲ ನಿಮ್ ಟೀಚರ್ನ ಬಂದು. ಹೌದು, ಎಜುಕೇಟೆಡ್ ಬರ್ತಾರೆ ತಾಯಿ, ಎಲ್ಲ ಓಕೆ. ನಿಮ್ಮಲ್ಲಿರುವಂತ ನಿಮ್ಮ ಟೀಚರ್ನ ನೀವು ಎಷ್ಟ್ ಸರಿ ಬಂದ್ ಮಾತಾಡ್ಸಿರ್ತೀರಾ, ಚೆನ್ನಾಗ್ ಮಾಡ್ತಾ ಇದ್ದೀರಾ, ಓದ್ಸಿ ಬರ್ಸಿ ನಮ್ಮ ಮಕ್ಕಳನ್ನ ಇಲ್ಲಿಗೆ ಹಾಕ್ತಿವಿ. ಎಜುಕೇಶನ್ಗೋಸ್ಕರ ನೀವು ಎಷ್ಟು ಲಕ್ಷ ಖರ್ಚು ಮಾಡ್ತೀರಾ ನೀವು ಪ್ರತಿ ವರ್ಷ. ಬರೀ LKG ಮಗು ಸೇರ್ಸಕ್ಕೆ 50,000 ರೂಪಾಯಿ ಬೇಕು ಒಂದ್ ಮಗುಗೆ. LKG ಒಂದ್ ಮಗು ಸೇರ್ಸಕ್ 50,000 ಬೇಕು. ಇಡೀ ಕುಟುಂಬ ವರ್ಷ ಪೂರ್ತಿ ದುಡಿದ್ರೆ 1 ತಿಂಗಳಲ್ಲಿ 1 ಲಕ್ಷ ದುಡಿತಿರ್ತೀರಾ. ಬರೀ ಮಗು ಎಜುಕೇಶನ್ಗೆ 50,000 ಖರ್ಚು ಮಾಡೋದಾದ್ರೆ ಇನ್ನು 50,000ದಲ್ಲಿ ನಿಮ್ ಊಟ, ತಿಂಡಿ, ಬಟ್ಟೆ, ಶಾಲೆ, ಅದು ಆಸ್ಪತ್ರೆ ಎಲ್ಲವೂ ನಡಿಬೇಕಲ್ಲ. ಹಬ್ಬ ಹರಿದಿನ, ಸಂಘ, ಚೀಟಿ ಎಲ್ಲವೂ ಕೇವಲ 50,000ದಲ್ಲಿ ಆಗುತ್ತಾ? 50,000 ಯಾವ್ದಕ್ಕೋಸ್ಕರ ಖರ್ಚು ಮಾಡ್ತಿದ್ರಿ? ಎಜುಕೇಶನ್ಗೋಸ್ಕರ ಖರ್ಚು ಮಾಡ್ತಿದ್ದೀರಾ. ನಿಮ್ಮ ಹತ್ರ ಕೋಟಿ ಇದೆ ಅಂದ್ರೆ ನಾನು ಕೇಳಲ್ಲ, ನೀವು ಕೋಟಿನೂ ಖರ್ಚು ಮಾಡಿ. ಆದ್ರೆ ನಿಮ್ಮ ಹತ್ರ ಆದಾಯನೇ ಕಡಿಮೆ ಇದೆ ಅಂದಾಗ ಎಜುಕೇಶನ್ಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ವ್ಯರ್ಥ ಅಲ್ಲ. ಸೊ ಎಜುಕೇಶನ್ಗೋಸ್ಕರ ಸಾಲ ಮಾಡ್ತಾ ಇದ್ದೀರಾ. ನಾನು ಎಜುಕೇಶನ್ಗೋಸ್ಕರ ತಪ್ಪು ಸಾಲ ಮಾಡೋದು ಅಂತ ಹೇಳ್ತಿಲ್ಲ. ನಮ್ಮ ಶಕ್ತಿ ಮೀರಿ ಸಾಲ ಮಾಡೋದು ತಪ್ಪು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡೋಣ. ಸೊ ಮೂರನೇದು ಯಾವ್ದು ಖರ್ಚು ಮಾಡ್ತಿದೀವಿ ನಾವು ದುಡ್ಡನ್ನ? ಎಜುಕೇಶನ್ಗೆ. ಆ ಮಗುಗೇನೋ ಒಳ್ಳೆ ಎಜುಕೇಶನ್ ಕೊಡ್ಸಿದ್ರಿ, ಅದು ಒಳ್ಳೆ ಚೆನ್ನಾಗಿ ಓದ್ತು, ಏನೋ ದುರ್ದೈವ ಸರ್ಕಾರದ ಕೆಲಸ ಸಿಗ್ಲಿಲ್ಲ, ಆಯ್ತಾ? ಆ ಮಗುವಿನ ಎಜುಕೇಶನ್ಗೆ ನೀವು ವರ್ಷಕ್ಕೆ 50,000 ಪ್ರಾರಂಭದಲ್ಲಿ, ಹೋಗ್ತಾ 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 PUCಗೆ ಬಂದ್ರೆ 1.5 2 ಲಕ್ಷ ಖರ್ಚಾಗ್ಬಿಡುತ್ತೆ. ಇನ್ ಡಿಗ್ರಿಗೆ ಏನಾದ್ರು BEಗೆ ಸೇರಿಸ್ಬಿಟ್ರೆ ಪ್ರತಿ ವರ್ಷ 1 ಲಕ್ಷ 2 ಲಕ್ಷ. ನೀವು ಆ ಮಗುವಿನ ಎಜುಕೇಶನ್ಗೆನೆ ಮಿನಿಮಮ್ 10 ರಿಂದ 15 ಲಕ್ಷ ಖರ್ಚು ಮಾಡೋ ತರದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಮಗು ಹುಟ್ಟಿದಾಗಿಂದ ಆ ಮಗುವಿನ ಪಾಲನೆ ಪೋಷಣೆಗೆ ದುಡ್ಡು ಖರ್ಚಾಗಲ್ಲ, ಆದ್ರೆ ಎಜುಕೇಶನ್ಗೆ ಮಿನಿಮಮ್ 10 ಲಕ್ಷ ಖರ್ಚಾಗುತ್ತೆ ಅಮ್ಮ. ಅದು ಇನ್ನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಥವಾ MBBS ಮಾಡ್ತೀನಿ ಅಂದ್ರೆ ಅದ್ರ ಕಥೆನೇ ಬೇರೆ ಬಿಡಿ. ಭಾರತದಲ್ಲಿ MBBS ಮಾಡೋದಕ್ಕೆ ಒಂದು ಮಗುಗೆ ಪೇಮೆಂಟ್ ಸೀಟಲ್ಲಿ ಹೋದ್ರೆ, ಸರ್ಕಾರ ಸೀಟಲ್ಲಿ ಹೋದ್ರೆ 1 ಕೋಟಿ ಆಗುತ್ತಂತೆ. ಪೇಮೆಂಟ್ ಸೀಟಲ್ಲಿ ಹೋದ್ರೆ 1.5 ಇಂದ 2 ಕೋಟಿ, 2.5 ಕೋಟಿ, 3 ಕೋಟಿ ಇಷ್ಟು ಹಣ ನಾವು ಎಜುಕೇಶನ್ಗೋಸ್ಕರ ಖರ್ಚು ಮಾಡ್ತಿದೀವಿ. ಯಾಕೆ ಅಂದ್ರೆ ನಮ್ಮ ಅಜ್ಞಾನದಿಂದ,
ನಮ್ಮಲ್ಲಿರೋ ಶಾಲೆಗಳನ್ನ ಉಳಿಸ್ಕೊಳಕ್ ಆಗದಿರೋದ್ರಿಂದ. ನೀವು ಇಲ್ಲಿ ಕೂತಿರೋರು ಪ್ರಾಮಾಣಿಕವಾಗಿ ಕೈ ಎತ್ತಿ, ಈ ಶಾಲೆಗೆ ಎಷ್ಟು ಜನ ಮಕ್ಳನ್ನ ಕಳಿಸ್ತಿದ್ದೀರಾ? ಇಲ್ಲಿಗೆ ಗವರ್ನಮೆಂಟ್ ಸ್ಕೂಲ್ಗೆ ಅಲ್ಲಿ ಎತ್ತಿ ಅಮ್ಮ, ಕೈ ಎತ್ತಿ. ಎಷ್ಟು ಜನ ಕೈ ಎತ್ತಿ? ನನಗೆ ಖುಷಿ ವಿಚಾರ ಏನ್ ಗೊತ್ತಾ? ಕೈ ಇಳಿಸಿ. ಈ ಕೈ ಎತ್ತದವರಲ್ಲಿ 60% ಮುಸ್ಲಿಮ್ಸೇ ಕೈ ಎತ್ತಿದ್ದೀರಾ. ಖುಷಿ ವಿಚಾರ. ಕಾರಣ ಏನ್ ಗೊತ್ತಾ? ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತಾನೆ ಧರ್ಮಸ್ಥಳ ಸಂಸ್ಥೆಯವರು ಹೇಳ್ತಾರೆ. ಸೊ ನೀವು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಆಮೇಲೆ ಹುಷಾರ್ ತಪ್ಪಿದ್ರೆ ಆಸ್ಪತ್ರೆಗೆ ಹೋಗೋದು. ನೀವು ನೋಡಿ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ರ ಅಂತ ಯೋಚನೆ ಮಾಡಿ. ಹಾಸ್ಪಿಟ್ಲ್ಗೆ ಹೋಗ್ತೀರಾ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮ್ಗೆ ಜ್ವರ ಬಂದಿದೆ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಎಷ್ಟು ಮಾತ್ರೆ ಕೊಡ್ತಾರೆ ಗೊತ್ತಾ? ಒಂದ್ 4ರಿಂದ 6 ಮಾತ್ರೆ ಕೊಡ್ತಾರೆ. 6 ಮಾತ್ರೆ ಕೊಡೋದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಅದನ್ನ 3 ದಿನ ತಗೊಳ್ಳಿ, ಬೆಳಿಗ್ಗೆ ಸಂಜೆ, ಮತ್ತೆ 3 ದಿನ ಬಿಟ್ಟು ವಾಪಸ್ ಬನ್ನಿ, ಕಮ್ಮಿ ಆಗ್ಲಿಲ್ಲ ಅಂದ್ರೆ ಅಂತಾರೆ. 1 ಇಂಜೆಕ್ಷನ್ ಕೊಡ್ತಾರೆ, 6 ಮಾತ್ರೆ ಕೊಡ್ತಾರೆ, ಬೆಳಿಗ್ಗೆ 1 ಸಂಜೆ 1, 3 ಟೈಮ್ಗೆ. ಆಯ್ತಾ? ಅದನ್ನ ನೀವು ತಗೊಂಡ್ ಬನ್ನಿ, 3 ದಿನ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಬನ್ನಿ ವಾಪಸ್ ಅಂತಾರೆ. ಕರೆಕ್ಟ್ ಆಗಿ ರೋಗ ವಾಸಿ ಆಗ್ಬೇಕಿರೋದು ಹಂಗೆ. ನೀವೇನ್ ಮಾಡ್ತೀರಿ? 500 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ನಡಿ ಪ್ರೈವೇಟ್ಗೆ ಹೋಗೋಣ. ಏನು ಒಂದೇ ದಿನಕ್ಕೆ ಕಡಿಮೆ ಆಗ್ಬೇಕು ನಿಮ್ಗೆ. ಆ ಒಂದೇ ದಿನಕ್ಕೆ ಅವನೇನ್ ಮಾಡ್ತಾನೆ? ನಿಮ್ಗೆ ಒಂದು ಡ್ರಿಪ್ ಹಾಕ್ತಾನೆ, ನೇತಾಕ್ತಾನೆ, ಹಿಂಗೆ ಒಂದು ಬಾಟ್ಲ, ಒಂದು ಹಾಸಿಗೆ ಮೇಲೆ ಮಲಗಿಸಿರ್ತಾನೆ. ಆಯ್ತಾ? ನೀವು ಕಾವೇರಿ ಹಾಸ್ಪಿಟ್ಲ್ಗೋ ವಿಕ್ರಮ್ ಹಾಸ್ಪಿಟ್ಲ್ಗೋ ಒಂದಿನ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಅದ್ರ ದುಡ್ಡು ಎಷ್ಟಾಗುತ್ತೆ ಹೇಳಿ ನಂಗೆ? ಎಷ್ಟಾಗ್ಬೋದಮ್ಮ? 2,000 3,000. ಈ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಬೇಗ ಕಡಿಮೆ ಆಗಲ್ಲ. ಯಾಕಂದ್ರೆ ಡೋಸ್ ಕಡಿಮೆ ಕೊಟ್ಟಿರ್ತಾರೆ, ನಿಧಾನವಾಗಿ ವಾಸಿ ಆಗ್ಲಿ ಅಂತ. ಆದ್ರೆ ಅಲ್ಲೇನ್ ಮಾಡ್ತಾರೆ? ನಿಮ್ಗೆ ಪೇನ್ ಕಿಲ್ಲರ್ ಕೊಡ್ತಾರೆ. ಎಲ್ಲ ನೋವು ಅಲ್ಲಿ ಮಲಿಕತ್ತಿದಂಗೆ ಹೋಯ್ತು. ಆಯ್ತಾ? ಅಲ್ಲಿ ತಿರುಗುವಂತ ಫ್ಯಾನ್ಗೂ ದುಡ್ಡು, ಅಲ್ಲೊಂದು AC ಇದ್ರೆ AC ಗೂ ದುಡ್ಡು, ಮಲಗುವಂತ ಬೆಡ್ಗೂ ದುಡ್ಡು. ಸೊ ನೀವು ಹೆಲ್ತ್ಗೋಸ್ಕರ ಸಣ್ಣ ಪುಟ್ಟ ಬರೀ ನೆಗಡಿ ಬಂದಿದೆ ಅಂದ್ರೂ ಸಹ ನೀವು ಗವರ್ನಮೆಂಟ್ ಹಾಸ್ಪಿಟ್ಲ್ಗೆ ಹೋಗಲ್ಲ. ನೆಗಡಿ ಏನ್ ದೊಡ್ಡ ರೋಗ ಅಲ್ಲ. ನೆಗಡಿ ಬಂದ್ರೂ ಸಹ ಗವರ್ನಮೆಂಟ್ ಹಾಸ್ಪಿಟ್ಲ್ಗೆ ಹೋಗಲ್ಲ, ಸೀದಾ ಪ್ರೈವೇಟ್ಗೆ ಹೋಗ್ತೀರಾ. ಅಲ್ಲಿ ನೀವು ಒಂದೇ ಬಾರಿಗೆ, ನೀವೇ ಹೇಳ್ತಾ ಇದ್ದೀರಾ, ನನಗ್ ಗೊತ್ತಿಲ್ಲ ಯಾಕಂದ್ರೆ ನಾನು ಹೋಗಲ್ಲ, ಒಂದೇ ಬಾರಿಗೆ 3-4 ಸಾವಿರ ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಾ. ಇದು ಅನವಶ್ಯಕ ವೆಚ್ಚ ಅಂತ ಅನ್ಸಲ್ವಾ ನಿಮ್ಗೆ? ಈಗ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಲ್ವಾ, ಲೈಫ್ ಲಾಂಗ್ ಜ್ವರ ಬರಲ್ವಾಗಿದ್ರೆ ಬರುತ್ತೆ. ಮತ್ತೆ ಹುಷಾರಿಲ್ಲ ಅಂತ ನೀವು ಮತ್ತೆ ಸೇಮ್ ಕತೆ ಮಾಡಿದ್ರೆ ನೀವು ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದಷ್ಟು ಅನವಶ್ಯಕವಾಗಿ ಪರೀಕ್ಷೆಗಳನ್ನ ಮಾಡುವಂತ ದಂಧೆಗಳು ಶುರುವಾಗಿದೆ. ಸುಮ್ನೆ ಟೆಸ್ಟು, ಅದು ಅನವಶ್ಯಕ. ಸುಮ್ನೆ ಟೆಸ್ಟು ಬರ್ಬೇಕಾದ್ರೆ ಎಷ್ಟು ಟ್ಯಾಬ್ಲೆಟ್ ಕೊಡ್ತಾರೆ ನೀವು ನೋಡಿದಿರಾ? ಸೊ ಅಷ್ಟು ಮಾತ್ರೆಗಳನ್ನ ಸೇವನೆ ಮಾಡಿದ್ರೆ ಶರೀರ ಆರೋಗ್ಯವಾಗಿರುತ್ತಾ? ಹೆವಿ ಡೋಸ್ ಕೊಡ್ತಾರೆ. ಸೊ ಅದನ್ನ ದೇಹ ತಡಿಲಿಕ್ಕಾಗಲ್ಲ. ಸೊ ಮತ್ತೆ ನೀವು ಹುಷಾರ್ ತಪ್ತಾ ಹೋಗ್ತೀರಾ. ಒಂದು ಸಾರಿ ರೋಗ ಬಂದ್ರೆ ವಾಸಿ ಮಾಡ್ಕೊಬಿಡ್ಬೋದು. ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗುವಂತ ರೋಗ ಬಂದ್ರೆ ಅದಕ್ಕೆ ಔಷಧಿ ಇಲ್ಲ. ಸೊ ಅವರಿಗೆ ಗವರ್ನಮೆಂಟ್ ಹಾಸ್ಪಿಟಲ್ ನೀವು ಏನೇ ಟ್ರೀಟ್ಮೆಂಟ್ ಕೊಡಿ, ಸಾರ್ ನಮ್ಗೆ ಅಲ್ಲಿ ಹೋದ್ರೆ ವಾಸಿ ಆಗಲ್ಲ ಸರ್, ಇವರೇ ಡಿಸೈಡ್ ಮಾಡ್ತಾರೆ, ಅಲ್ಲಿ ಸರಿಯಾಗಿ ನೋಡಲ್ಲ ಸರ್, ಅಲ್ಲ ಹಾಗೆ ಸರ್ ಹೀಗೆ ಸರ್. ಯಾಕೆಂದ್ರೆ ಅವ್ರು ಕರೆಕ್ಟ್ ಆಗಿ ಎಷ್ಟು ಟ್ರೀಟ್ಮೆಂಟ್ ಕೊಡ್ಬೇಕು ಅಷ್ಟೇ ಕೊಡ್ತಾರೆ. ಸೊ ನೀವು ಹಾಸ್ಪಿಟ್ಲ್ಗಳಿಗೆ ಹೆಚ್ಚು ಹಣವನ್ನ ಖರ್ಚು ಮಾಡ್ತೀರಾ. ಎಜುಕೇಶನ್ಗೆ ಪಕ್ಕದ ಮನೆಯವನು 1 ಲಕ್ಷ ರೂಪಾಯಿ ಸ್ಕೂಲ್ಗೆ ಸೇರಿಸಿರ್ತಾನೆ. ಇಲ್ಲಿದೆಯಲ್ಲ 1 ಲಕ್ಷ ರೂಪಾಯಿ ಸ್ಕೂಲು, ಈ ಕಡೆಗಿದೆ. ಎಲ್ಲಿ ಐಕಾನ್ ಅಂತ ಇದೆ, ಮತ್ ಇನ್ನೊಂದಿದೆ ಅಲ್ಲಿ ಪಕ್ಕದಲ್ಲೇ, ಯಾವ್ದೋ ಸ್ಯಾಂಟ್ ಆಂಟೋನಿ ಅಂತ ಇದೆ. ಅಲ್ಲಿ ನಿಮ್ಮ ಮಗುಗೆ ಇಲ್ಲಿ ಹೇಳ್ಕೊಡೋ ABCD ಅಲ್ಲೂ ಹೇಳ್ಕೊಡೋದು. ಸೊ ನಿಮ್ಮಗು ಸಣ್ಣ ಪುಟ್ಟ ಇಂಗ್ಲಿಷ್ ಮಾತಾಡ್ಲಿ ಅನ್ನೋ ಒಂದು ಹುಚ್ಚಿಗೋಸ್ಕರ ಪೈಪೋಟಿಗೆ ಬಿದ್ದು ಅವ್ರು ಕಳಿಸ್ತಾ ಇದಾರೆ, ಅವ್ರ ಮಗನೆಲ್ಲ ಕಳಿಸ್ತಾ ಇದಾರೆ, ಬಸ್ ಹತ್ಸಿ ಕಳಿಸ್ತಾ ಇದಾರೆ. ನಾವು ಕಳ್ಸೋಣ ಅಮ್ಮ, ನೀವು ಸುಮ್ನೆ ಒಂದು ಯೋಚನೆ ಮಾಡಿ. ಈ ಮಕ್ಕಳಿಗೆ ಕೋಟ್ ಹಾಕಿ ಕಳಿಸ್ತಾರೆ ಆ ಸ್ಕೂಲ್ಗಳಲ್ಲೆಲ್ಲ, ನೋಡಿದೀರಾ? ಒಂದು ಕೋಟು, ಆ ಕೋಟ್ಗೆ ಹಿಂಗ ಹಾಕಿ ಒಂದು ಟೈ, ಒಂದು ಕೋಟು ಒಂದು ಟೈ. ಈ ಕೋಟು ಟೈ ಯಾಕೆ ಬಂತು ಅಂತ ನಿಮ್ಗೆ ಏನಾರು ಗೊತ್ತಾ? ಈ ಕೋಟು ಟೈ ನಮ್ಮ ಭಾರತದ್ದಲ್ಲ, ಇದು ಇಂಗ್ಲೆಂಡ್. ಇದು ಇಂಗ್ಲೆಂಡ್ ಅಲ್ಲಿ ತುಂಬಾ ಚಳಿ ಇರುತ್ತೆ, ಅಲ್ಲಿ ತುಂಬಾ ಚಳಿ ಇರುತ್ತೆ. ಆ ಮಕ್ಕಳಿಗೆ ಚಳಿ ಆಗತ್ತೆ ಅಂತ ಕೋಟ್ ಕಟ್ಟಿ ಕಳಿಸ್ತಾರೆ. ನಿಮ್ಗಿಲ್ಲಿ ಬಿರಿ ಬಿರಿ ಬಿಸಿಲು.
ಅಲ್ಲೇನೋ ಅವ್ರು ಮಾಡ್ತಿದಾರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮಕ್ಕಳಿಗೆ ಒಂದ್ ಕೋಟ್ ಹಾಕಿ ಅದ್ ಹೇಳ್ತಿರ್ತದೆ, ಅಮ್ಮ ನನ್ಗೆ ಇಲ್ಲೆಲ್ಲ ಕಡ್ದಂಗ ಆಗತ್ತೆ ಕಣಮ್ಮ, ಬೇಡ ಇದು ನನ್ಗೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬೆವತಂಗ ಆಗತ್ತೆ, ನನ್ಗೆ ಅಲ್ಲಿ ಬಿಸ್ಲಲ್ಲಿ ಆಗೋದಿಲ್ಲ ಕಣಮ್ಮ, ನಂಗೆ ಬೇಡ ಅಂದ್ರೆ ಸ್ಕೂಲಲ್ಲಿ ಹಾಕಿ ಕಳಿಸ್ಬೇಕು ಅಂತ ಹೇಳಿದಾರೆ, ತಕೊಂಡ್ರದೆ ಯಾಕೆ ಬಲವಂದಿಂದ ಕೋಟ್ ಹಾಕಿ ಕಳಿಸ್ರಿ. ದುರ್ದೈವ ಇಲ್ಲಿ ಕತೆ ಬಿಡಿ, ನಾವೆಂಗೋ ಪರವಾಗಿಲ್ಲ, ಕಡಿಮೆ ಉಷ್ಣಾಂಶ ಇದೆ. ರಾಯಚೂರ್ ಮಕ್ಳಿಗೂ ಕೋಟು. ರಾಯಚೂರ್ ಮಕ್ಕಳಿಗೆ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ ನೀರ್ ಕುಡಿದ್ರೆ ಸೂಸು ಮಾಡಕ್ಕಾಗಲ್ಲ. ನೆನ್ಪಿರ್ಲಿ ತಾಯಿ, ಇದು ಸತ್ಯ. ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದಾರೆ, ಆಯ್ತಾ, ನನ್ನ ಫ್ರೆಂಡ್ ಒಬ್ರು ಇದಾರೆ, ಅವರು ಸೈಜಾ ಬಾನು ಅಂತ, ಸೈಜಾ ಬೇಗಮೋ ಏನೋ ಇದಾರೆ, ಸೈಜಾ ಅಂತ ಕರಿತೀವಿ. ಅವರು ಲಿಂಗಸಗೂರು ಅಂತಿದೆ, ಅಲ್ಲಿದ್ದಾರೆ ನಮ್ಮ ಸ್ನೇಹಿತರು. ಅವ್ರು ಹೇಳ್ತಾರೆ ಅಲ್ಲಿ ಸ್ಕೂಲ್ಗೂ ಸಹ ಟೈ ಬಂದಿದೆ ಮತ್ತೆ ಕೋಟ್ ಬಂದಿದೆ. ನಾನು ಹೇಳೋದು ಅಲ್ಲಿ ವೆದರಿಗೆ ಅಡ್ಜಸ್ಟ್ ಆಗುತ್ತೆ, ಅದು ನೀರ ಕುಡಿದ್ರೆ ಸೂಸು ಬರಲ್ಲ ಅನ್ನುವಂತ ಕಡೆ ನೀವು ಮಕ್ಳಿಗೆ ಟೈ ಹಾಕಿ ಕಳಿಸ್ತಾ ಇದ್ದೀರಾ ಅಂದ್ರೆ, ಸೊ ಇದನ್ನೆಲ್ಲ ವೈಭವಿತವಾಗಿ ನೀವು ಖರ್ಚು ಮಾಡ್ತಿರೋದಲ್ಲ, ಇದ್ರ ಅವಶ್ಯಕತೆ ಖಂಡಿತವಾಗಿಯೂ ಇದೆಯಾ? ಆಮೇಲೆ ಆ ಮಕ್ಕಳುಗಳಿಗೆ ಎಷ್ಟು ಪುಸ್ತಕ ಅಂದ್ರೆ ಆ ಮಗು ಆ ಪುಸ್ತಕನ ಒತ್ತು ಅದ್ರ ಬೆನ್ನೆ ಹಿಂಗ್ ಬಾಗೋಗಿರುತ್ತೆ. ಸೊ ನೀವು ಶಿಕ್ಷಣಕ್ಕೋಸ್ಕರ ಆಡಂಬರಕ್ಕೋಸ್ಕರ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಾ, ನೆನ್ಪಿರ್ಲಿ. ಇದಕ್ಕೆಲ್ಲ ನೀವು ಕಡಿವಾಣ ಹಾಕ್ಬೇಕು. 1 ಲಕ್ಷ ಅವನೇನೋ ದುಡ್ಡಿದೆ, ಅವನ್ ಯಾವ್ದೋ ಅಫಿಷಿಯಲ್ ಎಲ್ಲೋ ಲಂಚ ಬರುತ್ತೆ, ಅವನ್ ಕಳಿಸ್ಲಿ. ನೀವು ಅವನ ಮೇಲಿನ ಚಾಲೆಂಜ್ಗೋಸ್ಕರ ನಿಮ್ಮ ಮಗುನ ಅಲ್ಲಿಗೆ ಯಾಕೆ ಕಳಿಸ್ತಾ ಇದ್ದೀರಾ ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲ ಸರ್ ನಮ್ಗೆ 20 ಲಕ್ಷ ಆದಾಯ ಇದೆ ಒಂದ್ ತಿಂಗಳಿಗೆ ಅಂದ್ರೆ ಕಳಿಸಿ, ತೊಂದರೆ ಇಲ್ಲ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಆಯ್ತಾ. ಆದ್ರೆ ಅದಕ್ಕೋಸ್ಕರ ಸಾಲ ಮಾಡ್ತಾ ಇದ್ದೀರಾ, ಅದು ರಾಂಗು, ಆಯ್ತಾ. ಎಜುಕೇಶನ್ ಮುಗಿತಾ ಮತ್ತೆ ಮದುವೆ ವಿಚಾರ ಬಂದಾಗ್ಲೂ ಅಷ್ಟೇ, ಅವನ್ ಆ ಚೌಲ್ಟ್ರಿಲ್ ಮದುವೆ ಮಾಡಿದ್ದ, ನಾನು ಇದ್ರಲ್ಲಿ ಮಾಡ್ತೀನಿ ನಾನು. ಸೊ ಅಲ್ಲ, ಅವನ್ ಮಾಡಿದ್ದ ನಾವು ಮಾಡ್ತೀವಿ. ಈಗ ಅಮ್ಮ ಅವ್ರು ಹೇಳಿದ್ರು ಅವನು ಟಿಶ್ಯೂ ಮಡಗಿದ್ದ, ನಾವು ಟಿಶ್ಯೂ ಮಡಗ್ತೀವಿ. ಸೊ ಅವ್ನು ಇಷ್ಟ ಜನಕ್ಕೆ ಅಡುಗೆ ಮಾಡಿಸಿದ, ನಾನು ಇಷ್ಟ ಜನಕ್ಕೆ ಮಾಡಿಸ್ತೀನಿ, ಎಕ್ಸ್ಟ್ರಾ ಮಾಡಿಸ್ತೀನಿ, ವೇಸ್ಟ್ ಆದ್ರೂ ಪರವಾಗಿಲ್ಲ. ಅಮ್ಮ ಸುಮ್ನೆ ಹೇಳ್ತೀನಿ ಕೇಳಿ. ಇವತ್ತು ನೀವು ಊಟ ಮಾಡ್ತಿರಲ್ಲ, ನೀವು ಗಮನಿಸಿ, ಊಟ ಮಾಡುವಂತಹ ತಟ್ಟೆಗಳಲ್ಲಿ ಹಾಕಿರೋ ಅಷ್ಟು ಐಟಮ್ಗಳು ಖಾಲಿ ಆಗಿರುತ್ತೆ. ಒಂದ್ಸರಿ ನೋಡ್ರಿ ತಾಯಿ, ಎಷ್ಟು ಪ್ರಮಾಣದಲ್ಲಿ ಇರುತ್ತದು. ಸುಮ್ನೆ ಇಸ್ಕೊಂಡು ವೇಸ್ಟ್ ಮಾಡ್ತಾರೆ. ಅದ್ರಲ್ಲೂ ನೀವು ಮುಸ್ಲಿಂ ಮದುವೆಗಳಲ್ಲಿ ಏನೋ ರೌಂಡ್ ಟೇಬಲ್ ಅಲ್ಲಿ ಕೂತಿರ್ತೀರಾ, ಸ್ವಲ್ಪ ಊಟ ಮಾಡ್ತೀರಾ, ಆಯ್ತಾ. ಒಂದ್ ನಿಮಿಷ ಅವ್ರು ಮಾಡ್ತಾರೆ, 1 ನಿಮಿಷ. ಆದ್ರೆ ಹಿಂದೂಗಳ ಮದುವೆಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಆ ಟೇಬಲ್ ಸಿಸ್ಟಮ್ ಅಲ್ಲಿ ಕೂತಿರ್ತಾರಲ್ಲಮ್ಮ, ನೀವೆಲ್ಲ ಹೋಗಿರ್ತೀರ, ನೀವು ಕೇಳಿರ್ತೀರ, ಆ ಊಟ ಬಡ್ಸಕ್ ಬರುವಾಗ ಇದ್ ನನಗ್ ಬೇಡ ಅಂತ ಕೈ ಅಂದ್ರು ಸಾಕಾಗುತ್ತೆ ತಾಯಿ. ಹಿಂಗ ಅನ್ನಲ್ಲ, 20 ಐಟಮ್ ಹಾಕಿರ್ತಾರೆ, ಹಾಕುವಾಗ ಸುಮ್ನೆ ಹಾಕ್ತಾರೆ, ಆದ್ರೆ ತಿನ್ನೋವಾಗ ಎಷ್ಟು ಅಲ್ಲಿ ಫುಡ್ ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದ ಊಟ ವ್ಯರ್ಥ ಆಗುತ್ತಲ್ಲ. ನೀವು ತಿನ್ನುವಂತ ಆ ಫುಡ್ಗಳನ್ನ, ಆ ಪಲ್ಯಗಳನ್ನ ನಾಯಿಗಳು ತಿನ್ನಲ್ಲ, ಹೋಗ್ಲಿ ಅಂದ್ರೆ ನಾಯಿಗಳು ತಿನ್ನಲ್ಲ. ಯಾಕಂದ್ರೆ ಅಂತ ಐಟಮೇ ನೀವು ಮಾಡಿಸಿರ್ತೀರಿ. ಯಾಕಂದ್ರೆ ನೀವು ಅನ್ನ ಸಾರು ತಿಂತವೆ ನಾಯಿ, ಓಕೆ, ನಿಮ್ ಕಾಳಿಂಗ್ ಪಲ್ಯ ತಿಂತದ ನಾಯಿ? ನಿಮ್ಮ ಖಾರ ಬೂಂದಿ ತಿನ್ನುತ್ತಾ ತಾಯಿ? ಆ ರಾಜೇಶ್ ಸ್ಪೆಷಲ್ ಅಂತ ಮಾಡಿಸ್ತಾರೆ, ಅದನ್ನ ತಿಂತಾರ? ಒಂದ್ ಸ್ವೀಟ್ ಮಾಡಿಸಿರ್ತಾರೆ, ಸ್ವೀಟ್ ತಿನ್ನುತ್ತಾ ನಾಯಿ? ಸೊ ನೀವು ಈಗ ತಿನ್ನೋದಕ್ಕೆ ಕಾಗೆಗಳು ಸಹ ಇಲ್ಲ, ಹೋಗ್ಲಿ ನಾವು ಬಿಟ್ಟಿರೋದನ್ನ ಯಾವ್ದೋ ಒಂದು ಪ್ರಾಣಿ ತಿನ್ನುತ್ತೆ ಅಂದ್ರೆ ಯಾವ ಪ್ರಾಣಿನೂ ತಿನ್ನಲ್ಲ, ಅದು ಮತ್ತೆ ಡಸ್ಟ್ಬಿನ್ಗೆ ಹೋಗುತ್ತೆ. ಸೊ ಹಾಗಾಗಿ ನೀವು ಆಡಂಬರವಾಗಿ ಅಷ್ಟೊಂದು ಪ್ರಮಾಣದ ನೀವು ಐಟಮ್ಗಳನ್ನ ಮಾಡಿಸ್ತಿರಲ್ಲ, ಸೊ ಅದನ್ನ ತಿಂತಾ ಇಲ್ಲ ಇವತ್ತಿನ ಜನ. ನಾನು ಒಂದು ಹೆಣ್ಮಗಳನ್ನ ಕೇಳಿದೆ, ನಾನು ಎದುರುಗಡೆ ಊಟಕ್ಕೆ ಕೂತಿತ್ತು, ಮದುವೆ ಊಟ ಮಾಡ್ತಿರ್ಬೇಕಾದ್ರೆ ಹೆಣ್ಮಗಳನ್ನ ಕೇಳಿದೆ ನಾನು, ಅಲ್ಲ ತಾಯಿ ಅಷ್ಟೊಂದೆಲ್ಲ ಊಟ ಬಿಟ್ಟಲ್ಲ ನೀನು ಯಾಕೆ ಅಂತ. ಆ ಹುಡುಗಿ ಹೇಳ್ತು, ನನಗೆ ಅವಳು ಅಕ್ಕನ ಮಗಳಾಗ್ಬೇಕು, ಹೇಳಿದ್ಲು ಹುಡುಗಿ, ಮಾಮ ಎಲ್ಲಾನು ತಿನ್ಬಿಟ್ರೆ ಇವ್ರೇನ್ ಇಷ್ಟೊಂದು ಗತ್ಕೆಟ್ಟವ್ರ ಅನ್ಕೊಬಿಡಲ್ವ ಮಾಮ? ನೋಡಿ, ಹಾಕ್ಸ್ಕೊಳ್ವಾಗ ಬೇಡ ಅಂತ ಹೇಳ್ಬೋದಿತ್ತಲ್ಲ. ಸೊ ಈ ತರ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ನಾವು ವೇಸ್ಟ್ ಮಾಡುವಂತ ಆಹಾರ ಇದೆಯಲ್ಲ, ಅದನ್ನ ನಾವು ಇಡೀ ಭಾರತದಲ್ಲಿ ವೇಸ್ಟ್ ಮಾಡುವಂತ ಆಹಾರವನ್ನ ಒಂದು ಆಫ್ರಿಕಾ ಖಂಡಕ್ಕೆ ಕೊಡಬಹುದು, ಆಫ್ರಿಕಾದಂತ ದೊಡ್ಡ ದೇಶಕ್ಕೆ ಕೊಡಬಹುದು. ಅಷ್ಟು ಪ್ರಮಾಣದ ಊಟವನ್ನ ನಾವು ವ್ಯರ್ಥ ಮಾಡ್ತಿದೀವಿ. ಸೊ ಇದು ಸಹ ವೇಸ್ಟ್ ಅಲ್ಲ, ಇದು ಸಹ ಆಡಂಬರ ಅಲ್ಲ. ಈಗ ನೀವು ನಂಬಲ್ಲ, ಶ್ರೀಮಂತರ ಮದುವೆಗಳಲ್ಲಿ ಉಪ್ಸಾರು ಹುಳ್ಳಿಕಾಳು ಬಂದಿದೆ.
ಬಸ್ಸಾರು ಬಂದಿದೆ, ಹುಳ್ಳಿಕಾಳು ಬಂದಿದೆ, ಶ್ರೀಮಂತರ ಮದುವೆಗಳಲ್ಲಿ ಮುದ್ದೆ ಬಂದಿದೆ. ಸೊ ಅದು ಆರೋಗ್ಯಕರ ಊಟ ಆಗಿದೆ. ಆದ್ರೆ ಇವತ್ತು ನಾವು 4-5 ತರದ ಪಲ್ಯ, 1-2-3 ತರದ ಸ್ವೀಟು, ಅದನ್ನ ತಿಂದೆ ವೇಸ್ಟ್ ಮಾಡಿ ತಟ್ಟೆ ಮೇಲೆ ಬಿಟ್ಟು ಹೋಗ್ತಾ ಇರುವಂತ ಪರಿಸ್ಥಿತಿ ಇದೆ. ಅದು ಎಷ್ಟು ವ್ಯರ್ಥ ಆಗುತ್ತೆ ಯೋಚನೆ ಮಾಡಿ. ಅಷ್ಟು ಮಾಡಿದ್ರೆ ನೀವು 1-2 ಪಲ್ಯಗಳನ್ನ ಮಾಡಿ ಸಮಸ್ಯೆ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ತಿನ್ಬೋದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಅಷ್ಟು ಫುಡ್ ಮಾಡಿಸಿ, ಆಯ್ತಾ. ಜೊತೆಗೆ ಮದುವೆಗೋಸ್ಕರ ನೀವೇನ್ ಮಾಡ್ತೀರಾ, ಡೆಕೋರೇಷನ್, ಎಷ್ಟು ಡೆಕೋರೇಷನ್ಗೋಸ್ಕರ ದುಡ್ಡು ಖರ್ಚು ಮಾಡ್ತಿದ್ರ ಅಂದ್ರೆ ಮದುವೆ ಚೌಲ್ಟ್ರಿಗೂ ಅಷ್ಟು ಕೊಟ್ಟಿರಲ್ಲ, ಅಷ್ಟು ಡೆಕೋರೇಷನ್ ದುಡ್ಡು ಖರ್ಚು ಮಾಡ್ತಿದ್ದೀರಾ. ಜೊತೆಗೆ ಈಗ ಒಂದ್ ಬಂದ್ಬಿಟ್ಟಿದೆ, ಏನದು ಅಂದ್ರೆ ಫೋಟೋ ಶೂಟು. ತಾಯಿ ತುಂಬಾ ಆಶ್ಚರ್ಯ ಅನ್ಸೋದು ನನ್ಗೆ, ಆ ಫೋಟೋ ಶೂಟ್ ನೆಪದಲ್ಲಿ ಹಿಂದೆ ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ, ನೀವು ಮದುವೆ ಆಗಕ್ಕೆ ಅಂತ ನೀವು ಹೆಣ್ಣು ನೋಡ್ಕೊಂಡು ಹೋಗಿರ್ತಾರಲ್ಲ, ಹೆಣ್ಣು ನೋಡ್ಕೊಂಡು ಹೋಗಿದ್ರೆ ಎಂಗೇಜ್ಮೆಂಟ್ ಅಲ್ಲಿ ನೀವು ಉಂಗ್ರ ಹಾಕುವಾಗ ಮುಟ್ಬೋದಿತ್ತೇನಪ್ಪ ಅವ್ರು ನಿಮ್ನ, ಅಲ್ವಾ. ಈಗ ಏನ್ ಮಾಡ್ತೀರಿ, ಅವ್ರನ್ನ ಎತ್ಕೊಂಡು ಹಿಂಗ್ ತಿರುಗ್ಸೋದೇನು ಫೋಟೋ ಶೂಟ್ ಅಲ್ಲಿ, ಅಲ್ವಾ. ಹಿಂಗ್ ಮೇಲ್ ಎತ್ತದೇನು, ಆಣೆಗ್ ಮುತ್ ಕೊಡೋದೇನು, ಗಲ್ಲಕ್ ಮುತ್ ಕೊಡೋದೇನು. ಅಯ್ಯೋ 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 ಭಗವಂತ, ಏನ್ ಬಂದ್ಬಿಡ್ತು ತಾಯಿ ಇದ್ರಲ್ಲಿ. ನಾನ್ ಹೇಳೋದ್ ಒಂದೇ, ಇವರು ತಪ್ಪಾಗಿ ತಿಳ್ಕೊಬಿಡಿತಾ ಎಲ್ಲ ನಮ್ ಸಹೋದರಿ ಸಂಬಂಧವ್ರು ಇದೀರಾ ನೀವು. ಒಂದೇ ಏನು ಅಂದ್ರೆ ಎಷ್ಟು ಕೆಟ್ಟದಾಗಿ ತೋರಿಸ್ತಾ ಇದಾರೆ ಅಂತ ಹೇಳಿದ್ರೆ, ಒಂದೇ ಒಂದು, ಹೌದು, ಒಂದೇ ಒಂದನ್ ಮಾತ್ರ ಅವರು ಮದುವೆ ಆಗಿ ರಾತ್ರಿ ಸಮಯದಲ್ಲಿ ನಡೀತದಲ್ಲ ಅದೊಂದು ಬಿಟ್ಟಿದ್ದಾರೆ. ತಪ್ಪಾಗಿ ತಿಳ್ಕೊಬೇಡಿ, ಪ್ರತಿಯೊಂದನ್ನು ಅದ್ರ ನೆಪದಲ್ಲಿ ಮುತ್ ಕೊಡೋದೇನು, ಏನಪ್ಪ ಭಗವಂತ. ಈ ಸಂಸ್ಕೃತಿಗೋಸ್ಕರ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಭಾರತದಲ್ಲಿ ಫೋಟೋ ಶೂಟ್ಗೋಸ್ಕರ ಪ್ರತಿ ವರ್ಷ, ಕೇಳಿ ತಾಯಿ, ಭಾರತದಲ್ಲಿ ಫೋಟೋ ಶೂಟ್ಗೋಸ್ಕರ ಪ್ರತಿ ವರ್ಷ ಖರ್ಚಾಗ್ತಿರೋ ಹಣ ಎಷ್ಟು ಗೊತ್ತಾ, 50,000 ಕೋಟಿ. 50,000 ಕೋಟಿ ಬರೀ ಫೋಟೋ ಶೂಟ್ ಖರ್ಚಾಗುತ್ತೆ. ಸೊ ಅದರಲ್ಲಿ ಒಂದು ಇವನೇ ಒಂದು ಹೀರೋಯಿನ್, ಇವಳೇ ಒಂದು ಹೀರೋಯಿನ್, ಇವನೇ ಒಂದು ಹೀರೋ, ಯಾವ್ದೋ ಒಂದು ಹಾಡು ಬರುತ್ತೆ, ಇವ್ರು ಅದಕ್ಕೆ ಡ್ಯಾನ್ಸು, ಒಂದು ಸಿನಿಮಾ, ಹೊಗೆನೂ ಬಿಡ್ತಾರೆ ಅದ್ರ ಜೊತೆಗೆ. ಸೊ ಕೊನೆಗೆ ಏನಾಗ್ತಾ ಇದೆ, ಹೌದು ಹೌದು, ಏನಾಗ್ತಿದೆ ಗೊತ್ತಾ ತಾಯಿ. ಓಕೆ, ಆ ಫೋಟೋ ಶೂಟ್ ನೆಪದಲ್ಲಿ ಯಾವ್ದೋ ನೀರಿನಲ್ಲಿ ಫೋಟೋ ಶೂಟ್ ಮಾಡ್ತೀನಿ ಅಂತ ಎಷ್ಟು ಜನರು ಪ್ರಾಣ ಹೋಗಿಲ್ಲಮ್ಮ, ಎಷ್ಟು ಜನರು ಪ್ರಾಣ ಹೋಗಿಲ್ಲ. ಸೊ ಸೆಲ್ಫಿ ತಗೊಳಕ್ ಹೋಗಿ ಎಷ್ಟೋ ಜನದ ಪ್ರಾಣ ಹೋಗಿದೆ. ಫೋಟೋ ಶೂಟ್ ಬಂದು ನೀರಿನ ಮಧ್ಯ ಭಾಗದಲ್ಲಿ ದೋಣಿ ತಿರುಗದಂತೆ. ಸೊ ಒಂದು ಸಾರಿ ನೀವು ದೋಣಿ ತಿರುಗುತ್ತು ಅಂದ್ರೆ ಅದರಲ್ಲೇ ಸುಳಿ ಸೃಷ್ಟಿ ಆಗತ್ತೆ, ಅದ್ರೊಳಗೆ ಮುಳುಗಿ ಸಾಯುವಂತ ಪರಿಸ್ಥಿತಿಗಳು ಬರ್ತಾ ಇದೆ. ಬಟ್ ಆದ್ರೆ ನಾವು ದುಡ್ಡು ಖರ್ಚು ಮಾಡಕ್ ರೆಡಿ ಇದೀವಿ, ಸಾಯಕ್ಕೂ ರೆಡಿ ಇದೀವಿ, ಖರ್ಚಾಗ್ಬೇಕು. ಸೊ ಆ ತರ ಫೋಟೋ ಶೂಟ್ ಖರ್ಚು ಮಾಡ್ತೀವಿ. ಒಂದು ಫೋಟೋ ಶೂಟ್ ಒಂದು ಸರಿ ಮಾಡ್ಸಕ್ಕೆ ನಿಮ್ಗೆ ಕೇಳ್ ನೋಡಿ ಅಮ್ಮ, ಇಡೀ ಎಂಟೈರ್ ಇವೆಂಟ್ ಇನ್ನ ಫೋಟೋ ಶೂಟ್ ಮಾಡಕ್ಕೆ 1.5 ಇಂದ 2 ಲಕ್ಷ ಚಾರ್ಜ್ ಮಾಡ್ತಿದ್ದಾರೆ. ಡ್ರೋನು ಎಲ್ಲಿಂದಲೋ ಮೇಲ್ಗಡೆಯಿಂದ ಹಿಂಗ್ ಹಾರ್ಕೊಂಡ್ ಬರ್ಬೇಕು, ಆಯ್ತಾ, ಇಲ್ಲಿ ಮದುವೆಗಳಲ್ಲೂ. ಆಮೇಲೆ ಎಷ್ಟು ವೈಭವಿತವಾಗಿರುತ್ತೆ ಅಂದ್ರೆ ಫಿಲ್ಮ್ ಸೆಟ್ ತರ ಹಿಂದ್ಗಡೆ ಮಾಡ್ಸೋದು ಅಲ್ಲ, ಲೈಟಿಂಗ್ ಸಿಸ್ಟಮು, ಆ ಸೆಟ್ಟಿಂಗು. ಸೊ ಹಂಗೆಲ್ಲ ಮದುವೆ ಆಗುತ್ತೆ. ನೀವು ಯೋಚನೆ ಮಾಡಿ, ಮದುವೆ ಆಗಿ ಹೋಗ್ತಾರೆ, ಇದ್ರ ನೋಡಿದೀನಮ್ಮ ನಾನು, ನೋಡ್ರ ಸತ್ಯ ಹೇಳ್ತಿದೀನಿ. ಮದುವೆ ಆಗಿ ಹೋಗ್ತಾರೆ, 3 ತಿಂಗಳಿಗೆ ನನ್ನ ಗಂಡ ಬೇಡ ಅಂತ ವಾಪಸ್ ಬರ್ತಾರೆ. ಅಲ್ಲಮ್ಮ, ಇಲ್ಲ ಅಂದ್ರೆ ಇನ್ನೊಬ್ಬ ಯಾವನೋ ಪ್ರೀತಿ ಮಾಡ್ಕೊಳ್ಳೋನೆ ಅಂತ ಅವನ ಜೊತೆ ಹೋಗ್ತಾರೆ. ಸೊ ನೀವು ಖರ್ಚು ಮಾಡಿದ್ದಕ್ಕೆ ಎಲ್ಲಿ ಬಂತು ಪ್ರತಿಫಲ. ಸೊ ಅವ್ರು ನಿಜವಾಗಿಯೂ ಅವ್ರಿಗೆ ಮದುವೆ ಆಗೋ ಆಸಕ್ತಿ ಇದ್ದು, ನಿಜವಾಗಿಯೂ ಅವ್ರ ಜೀವನ ಮಾಡೋ ಆಸಕ್ತಿ ಇದ್ರೆ ಇಷ್ಟೆಲ್ಲ ಆಡಂಬರದ ಅವಶ್ಯಕತೆ ಯಾಕಿದೆ? ಬೇಡ ಅಲ್ಲ. ಧರ್ಮಸ್ಥಳ ಸಂಸ್ಥೆಯವರು, ನೀವು ನಂಬ್ರಿ, ಪ್ರತಿ ವರ್ಷ ಧರ್ಮಸ್ಥಳ ಸಂಸ್ಥೆಯವರು ಧರ್ಮಸ್ಥಳದಲ್ಲಿ ಸರಳ ವಿವಾಹ ಮಾಡ್ತಾರಲ್ಲ, ಅದರಲ್ಲಿ 50% 75% ಹೋಗೋರು ಕೋಟ್ಯಾಧಿಪತಿಗಳು. ನಿಮಗ್ ಗೊತ್ತಿಲ್ಲ, ಅಲ್ಲಿಗೆ ಹೋಗುವಂತವ್ರು 50% 75% ಕೋಟ್ಯಾಧಿಪತಿಗಳಲ್ಲಿ ಹೋಗಿ ಮದುವೆ ಮಾಡ್ಕೊತಿದಾರೆ ಅಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ಅಂತಲ್ಲ, ಅವ್ರು ಅನಾವಶ್ಯಕವಾಗಿ ಖರ್ಚು ಮಾಡಕ್ ರೆಡಿ ಇಲ್ಲ. ಸೊ ತಾಳಿ ಅವರೇ ಕೊಡ್ತಾರೆ, ಸೀರೆ ಅವರೇ ಕೊಡ್ತಾರೆ, ಪಂಚಶಲ್ಯ ಅವರೇ ಕೊಡ್ತಾರೆ, ಅಲ್ಲೆಲ್ಲ ಬಂದ ಜನಗಳಿಗೆ ಊಟ ಅವರೇ ಹಾಕ್ತಾರಲ್ಲಮ್ಮ. ಈ ಸರಳ ವಿವಾಹ ಮಾಡಿದ್ರೆ ನಾವು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರು ಆಡ್ಕಂತಾರೆ. ಹಿಂಗೇನಾದ್ರು ಮದ್ವೆ ಆಗ್ಬಿಟ್ರೆ ನಾವು ಯಾರು ಆಡ್ಕಂತಾರೆ? ಅಕ್ಕಪಕ್ಕದವ್ರು ಆಡ್ಕಂತಾರೆ ಜನರು. ನಾವು ಖರ್ಚು ಮಾಡ್ತಿದೀವಲ್ಲ, ಹೌದು, ನೀವು ಖರ್ಚು ಮಾಡೋದಕ್ಕೆ ನಂದೇನ್ ವಿರೋಧ ಇಲ್ಲ. ಈಗ
ಈಗ ಅನಿಲ್ ಅಂಬಾನಿ ಮದುವೆಗೆ ಎಷ್ಟು ದುಡ್ಡು ಖರ್ಚಾಯ್ತು ಅಂತ ಟಿವಿಲಿ ತೋರಿಸ್ತಾ ಇದ್ರು. ಅವರ ಮುಖೇಶ್ ಅಂಬಾನಿ ಮಗನ ಮದುವೆಗೆ ಎಷ್ಟು ದುಡ್ಡು ಖರ್ಚಾಯ್ತು ಅಂತ ತೋರಿಸ್ತಾ ಇದ್ರು. ಎಷ್ಟು ಖರ್ಚಾಗಿರ್ಬೋದಮ್ಮ? 4,000-5,000 ಕೋಟಿ. ಎಷ್ಟು? 4,000-5,000 ಕೋಟಿ ಅಲ್ವಮ್ಮ? 4,000-5,000 ಕೋಟಿ ದುಡ್ಡು ಖರ್ಚು ಮಾಡಿ ಮುಖೇಶ್ ಅಂಬಾನಿ ಮಗನ್ ಮದುವೆ ಮಾಡ್ತಾರೆ. ಸೊ ಆಯ್ತಾ? ಆದ್ರೆ ಅವನ ಒಂದು ದಿನದ ಆದಾಯ ಅಮ್ಮ, ಅವನ ಒಂದು ದಿನದ ಆದಾಯ 300-400 ಕೋಟಿ ಇದೆ. ಒಂದು ದಿನದ ಆದಾಯ 300-400 ಕೋಟಿ ಇದೆ. ಅವನ ಆಸ್ತಿನಲ್ಲಿ 0.05% ಖರ್ಚು ಮಾಡಿದಾನೆ. 10 ಲಕ್ಷ ಕೋಟಿ ಅವನ ಆಸ್ತಿ ಇರೋದು, 5,000 ಖರ್ಚು ಮಾಡಿದಾನೆ ಅಂದ್ರೆ ಎಷ್ಟು ಕಡಿಮೆ ಆಯ್ತು? 0.05% ಕೋಟಿ ಖರ್ಚು ಮಾಡಿದಾನೆ ಅಷ್ಟೇ. ಅವನದನ್ನ ಎಷ್ಟು ದಿನದಲ್ಲಿ ದುಡ್ಕತಾನೆ? ಕೇವಲ 15 ದಿನದಲ್ಲಿ ಅಥವಾ 10 ದಿನದಲ್ಲಿ ಅವ್ನು ದುಡ್ಡು ಬಂತು. ಸೊ ನಾವೇನ್ ಮಾಡ್ತೀವಿ? ಇಡೀ ಜೀವಮಾನ ಪೂರ್ತಿ ದುಡ್ದಿರುವಂತ ಹಣವನ್ನ ಒಂದೇ ದಿನ ಮದುವೆಲಿ ಖರ್ಚು ಮಾಡ್ತಿದೀವಿ. ಸೊ ಮತ್ತೆ ಸಾಲ ಮಾಡು ಜೀವನ ಮಾಡ್ಬೇಕು ಅಂದ್ರೆ ಮದುವೆ ಮಾಡಿ ಸಾಲ ಮಾಡ್ತೀರಾ, ಜೊತೆಗೆ ಆ ಹೆಣ್ಮಗಳು ಜೀವನ ಮಾಡಿದ್ರೆ ಓಕೆ, ಜೀವನ ಮಾಡ್ಲಿಲ್ಲ ಅಂದ್ರೆ ಆ ನಷ್ಟವನ್ನ ತುಂಬಿಸೋರು ಯಾರು? ಸಂಘ ಕಟ್ಲಿಕ್ಕೆ ಆಗಲ್ಲ, ಊರ್ ಬಿಟ್ಟು ಹೋಗ್ತೀರಾ. ಯಾಕೆ? ಒತ್ತಡ ಬರ್ತಾ ಇದೆ. ಸಾಲ ಮಾಡಿ ಮದುವೆ ಮಾಡಿದಿರಾ. ನಿಮ್ಮ ಹತ್ರ ನಿಜವಾಗಿಯೂ ಅಷ್ಟು ದುಡ್ಡಿದ್ರೆ ಸಾಲ ಮಾಡದೆ ಮದುವೆ ಮಾಡುವಂತ ಚೈತನ್ಯ ಇದ್ರೆ ನೀವು ಮಾಡ್ರಿ, ನಂದೇನ್ ಅಬ್ಜೆಕ್ಷನ್ ಇಲ್ಲ ತಾಯಿ, ಮಾಡ್ರಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ಜೀವನ ಸಂತೋಷದಿಂದ ಇರಲಿ, ಸುಖದಿಂದ ಇರಲಿ. ಆದ್ರೆ ನೀವು ಮಾಡುವಂತ ಖರ್ಚುಗಳು ನಿಮ್ಮ ಜೀವನವನ್ನ ಹಾಳು ಮಾಡೋ ತರ ಇರಬಾರ್ದು. ಕೊನೆಗೆ ಏನಾಗುತ್ತೆ? ಟ್ರೀಟ್ಮೆಂಟ್ಗೆ ಬರುತ್ತೆ. ಟ್ರೀಟ್ಮೆಂಟ್ ಕೆಲವು ಯಾವಾಗ ರೋಗಗಳು ಬರುತ್ತೆ ಗೊತ್ತಿಲ್ಲ. ಈಗ ಧರ್ಮಸ್ಥಳ ಸಂಘದವ್ರೆ ಹೇಳ್ತಾರೆ ಆರೋಗ್ಯ ರಕ್ಷಾ ಕಾರ್ಡ್ ಮಾಡಿಸಿ ಅಂತ. ಬೇಡ ಮೇಡಮ್, ನಮ್ಗೇನಾದ್ರೂ ಅವಶ್ಯಕತೆ ಇಲ್ಲ, ಅದೇ ನಮಗ್ ಬೇಕಿಲ್ಲ, ನಮ್ಗೆ ಚೆನ್ನಾಗೇ ಇದೀವಲ್ಲ ನಮ್ಗೆ ಯಾಕೆ ಅಂತೀರಿ? ಚೆನ್ನಾಗೇ ಇದೀವಲ್ಲ ನಮ್ಗೆ ಯಾಕೆ ಆರೋಗ್ಯ ರಕ್ಷಾ ಹಂಗಂತ ಹೇಳಿದವ್ರು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದು ಹುಷಾರ್ ತಪ್ಪಿದಾಗ ನನ್ನ ಹತ್ರನೇ ಬರ್ತಾರೆ. ನಾನು ಸಂಘದಲ್ಲಿ ಇದೀನಿ, ಅಣ್ಣ ಅದು ಕಾರ್ಡು ಹೇಳಿದ್ರಲ್ಲ, ಕಾರ್ಡ್ ಮಾಡಿಸುವಾಗ ಜಗಳ ಆಡಿದ್ರಿ. ಈಗ ಸೊ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಕ್ ರೆಡಿ ಇಲ್ಲ ನೀವು. ಎಷ್ಟು? 380 ಮೇಡಮ್, ಅದು 430 ಆಗಿದ್ಯಾ? 430 ಖರ್ಚು ಮಾಡಕ್ ರೆಡಿ ಇರಲ್ಲ. ಆದ್ರೆ ಯಾವಾಗ ಅನಾರೋಗ್ಯ ಆಗುತ್ತೆ ಆಗ ನಿಮ್ಗೆ ಅದ್ರ ಅವಶ್ಯಕತೆ ಬೀಳುತ್ತೆ. ಸೊ ದುಡ್ಡನ್ನ ಯಾವತ್ತಿಗೂ ₹1 ಖರ್ಚು ಮಾಡುವಾಗ್ಲೂ ಯೋಚನೆ ಮಾಡ್ರಿ, ಈ ಖರ್ಚು ಮಾಡ್ತಿರೋ ದುಡ್ಡಿಂದ ನನಗೆ ಎಷ್ಟು ಉಪಯೋಗ ಬರ್ಬೋದು ಅಂತ ಯಾವಾಗ ನೀವು ಯೋಚನೆ ಮಾಡ್ತೀರಾ ಆಗ ನೀವು ಖರ್ಚು ಮಾಡುವಂತ ಒಂದೊಂದು ರೂಪಾಯಿನೂ ಯೋಚನೆ ಮಾಡಿ ಖರ್ಚು ಮಾಡ್ತೀರಾ. ಸೊ ಅದನ್ನ ಬಿಟ್ಟು ಅವ್ರು ನೋಡ್ತಿದಾರೆ ಇವ್ರು ನೋಡ್ತಿದಾರೆ ಅಂತ ನೀವು ಯಾವಾಗ ಖರ್ಚು ಮಾಡಕ್ ಹೋಗ್ತೀರಾ, ಅವ್ರು ಯಾರು ಬಂದು ನಿಮ್ಮ ಸಂಘಗಳನ್ನ ಕಟ್ಟಲ್ಲ, ಅವ್ರು ಯಾರು ಬಂದು ನಿಮ್ಮ ಮನೆಯನ್ನ ನಿರ್ವಹಣೆ ಮಾಡಲ್ಲ, ಅವ್ರು ಯಾರು ಬಂದು ನಿಮ್ಮ ಕಷ್ಟಗಳಿಗಾಗಲ್ಲ. ಸೊ ಕಷ್ಟಪಡೋರು ನೀವೇ. ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡೋದನ್ನ ಕಡಿಮೆ ಮಾಡಿ. ಈಗ ನಾನು ಯಾವ್ಯಾವ್ದು ಹೇಳಿದೆ ಅದಕ್ಕೆಲ್ಲ ಹಣವನ್ನ ಖರ್ಚು ಮಾಡ್ತೀರಾ. ಮತ್ತೆ ಆ ಮಗು ನಾಮಕರಣ ಮತ್ತೆ ಖರ್ಚು, ಆ ಮಗುವಿಗೆ ಕಿವಿ ಚುಚ್ಚ ಶಾಸ್ತ್ರ ಮತ್ತೆ ಖರ್ಚು, ಸೊ ಮಗು ಬರ್ತಡೆ ಮತ್ತೆ ಖರ್ಚು. ಸೊ ನಾನು ನಮ್ಮ ತಂದೆಗೊಂದು ಸಲಹೆ ಕೊಟ್ಟೆ ಅಮ್ಮ, ಇದು ನಿಜವಾಗಿ ಹೇಳ್ತಿರೋ ಸತ್ಯವಾದ ಘಟನೆ ಹೇಳ್ತಾ ಇದ್ದೀನಿ. ನನ್ನ ತಂಗಿ 2004ನೇ ಇಸ್ವಿಯಲ್ಲಿ ಮೆಚುರಿಟಿಗೆ ಬಂದಿದ್ದು, ಆಯ್ತಾ. ಇನ್ನೊಬ್ಬ ತಂಗಿ 2000ನೇ ಇಸ್ವಿಯಲ್ಲಿ ಮೆಚುರಿಟಿ ಅಥವಾ 2002ರಲ್ಲಿ. ನಮ್ಮ ಅಪ್ಪನ ಕೋರ್ಸ್ ಒಂದೇ ಮಾತು ಹೇಳಿದೆ ನಾನು, ಇವ್ರಿಗೋಸ್ಕರ ನೀನ್ ದುಡ್ಡು ಖರ್ಚು ಮಾಡ್ಬೇಕು ಅಂತ ಇದೀಯಾ? ಹೌದು ಅಂದ್ರು. ಎಷ್ಟು ಖರ್ಚು ಮಾಡ್ಬೇಕು ಅಂತ ಇದೆಯಾ? ಒಂದ್ 25,000 ಖರ್ಚು ಮಾಡ್ಬೇಕು ಅಂತಿದೀನಿ ಅಂತ. ಆಗ ₹1,200 ಚಿನ್ನ, 25 ಗ್ರಾಮ್ ಅವ್ರಿಗೆ ಚಿನ್ನ ಮಾಡಿಸಿ ನೆಕ್ಲೆಸ್ ಮಾಡಿಸಿ ದುಡ್ಡನ್ನ ಅಷ್ಟು ಖರ್ಚು ಮಾಡ್ಬೇಡ ಅಂತ ಕೇವಲ ಸಾವಿರಗಳಲ್ಲಿ 2-3 ಸಾವಿರದಲ್ಲಿ ಮುಗಿಸಿ ಅದೇ ದುಡ್ಡಲ್ಲಿ ಚಿನ್ನ ಮಾಡಿಸಿದ್ದು. ಅವ್ರ ಹತ್ರ ಇರುವಂತ ನೆಕ್ಲೆಸ್ ಅದೇ ದುಡ್ದು. ಇವತ್ತದ್ರ ವ್ಯಾಲ್ಯೂ ಎಷ್ಟಾಗಿದೆ 1 ಗ್ರಾಮ್ಗೆ? ಅಲ್ಲ. ಸೊ ನಿಜವಾಗಿ ನಮ್ಮನೆ ಮಾಡಿದ್ದು ಇಬ್ರು 2 ಹೆಣ್ಮಕ್ಳುಗಳಿಗೆ ಆಡಂಬರವಾಗಿ ನಾವು ಮಾಡೋದನ್ನ ವಿರೋಧ ಮಾಡದೆ ಅದೇ ದುಡ್ಡಲ್ಲಿ ನಾವು ಇವತ್ತು ಚಿನ್ನವನ್ನ ಮಾಡಿಸಿ ಅವ್ರಿಗೆ ಕೊಟ್ಟಿದೀವಿ. ಸೊ ಆ ದುಡ್ಡು 50ರಿಂದ ನಾವು 60 ಗ್ರಾಮ್ ಚಿನ್ನವನ್ನ ಆಡಂಬರಕ್ಕೆ ಖರ್ಚು ಮಾಡುವಂತಹ ದುಡ್ಡಲ್ಲೇ ತೆಗೆದಿಟ್ಟಿರೋದು. ಸೊ ನಾವ್ ಯಾವಾಗ ಈ ತರ ಬುದ್ಧಿವಂತರಾಗ್ತೀವಿ ನಮಗ್ ಕಷ್ಟಗಳು ಬರಲ್ಲ. ಮಾಡಿದ್ವು ಸಿಂಪಲ್ ಪ್ರೋಗ್ರಾಮ್ ಅಷ್ಟೇ, ಮನೆ ಬಾಗ್ಲಲ್ಲಿ ಸಿಂಪಲ್ ಪ್ರೋಗ್ರಾಮ್. ನಮ್ಮಪ್ಪ ಚೌಲ್ಟ್ರಿ ಮಾಡಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದರಿಂದ ಮನೆ ಬಾಗ್ಲಲ್ಲಿ ಸಿಂಪಲ್ ಆಗಿ ಮಾಡಿದ್ವು. ಇವತ್ತು ಅವ್ರ ಹತ್ರ ಒಡವೆಗಳಿದಾವೆ, ಸೊ ಚಿನ್ನ ಉಳಿತಲ್ಲ.
ಹಾಗಾಗಿ ನೀವು ಇಲ್ಲಿ ಖರ್ಚು ಮಾಡೋದನ್ನ ಬೇರೆ ಕಡೆ ಎಲ್ಲಿ ಉಳಿಸ್ಬೋದು, ಉಳಿಸಿ ಯಾವ ಕಡೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಆಗ ನಿಮ್ ಜೀವನ ಚೆನ್ನಾಗಿರುತ್ತೆ. ಆಗ ನೀವೆಲ್ಲರೂ ನೆಮ್ಮದಿಯಿಂದ ಬದುಕನ್ನ ನಡೆಸ್ತೀರಾ. ನಮ್ಮ ಅಪ್ಪನ ಅಫಿಷಿಯಲ್ಲೇ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದಿತ್ತು, ಆದ್ರೆ ನಾನು ಅದನ್ನು ವಿರೋಧ ಮಾಡಿದ್ರಿಂದ ಇವತ್ತು ಅಷ್ಟು ದುಡ್ಡು ಖರ್ಚಾಗ್ಲಿಲ್ಲ. ನೀವ್ ಏನೇ ಮಾಡಿ ತಾಯಿ, ಎಷ್ಟೇ ಮಾಡಿ ಜನರಿಗೆ, ಕೆಲವು ಕಡೆ ಹೇಳ್ತಾರೆ ಎಲ್ಲ ಮಾಡಿದ್ರಂತೆ ಅಡಿಗೆನಲ್ಲಿ ಸಂಪೂರ್ಣ ಬೇಕಾದ ಅಡುಗೆ ಆಯ್ತಾ, ಕೈ ತೊಳೆಯಕ್ ಸೋಪ್ ಮಾಡಲಿಲ್ಲ ಅಲ್ಲ, ಎಲ್ಲ ಮುಗೀತು, ಕೊನೆಯಲ್ಲಿ ಬಂದ್ರು ಊಟ ಎಲ್ಲ ಮಾಡ್ಕೊಂಡು ಬಂದ್ರಂತೆ, ಎಲ್ಲ ಸೂಪರ್ ಆಗಿತ್ತು, ಆದ್ರೆ ಕೈ ತೊಳೆಯಕ್ಕೆ ಬಿಸಿನೀರ್ ಕೊಡ್ಲಿಲ್ಲ ಅಂದ್ರಂತೆ. ಏನ್ ಕೊಡ್ಲಿಲ್ಲ? ಕೈ ತೊಳೆಯಕ್ಕೆ ಬಿಸಿನೀರ್ ಕೊಡ್ಲಿಲ್ಲ ಅಂತ. ಸೊ ನೀವ್ ಏನೇ ಮಾಡಿದ್ರು ನಿಮ್ಮ ಯಾವುದೇ ಆಡಂಬರದ ಊಟವನ್ನು ಸಹ ಜನ ಯಾವ್ದಾದ್ರು ಒಂದು ತಪ್ಪನ್ನ ಹುಡುಕ್ತಾರೆ ಆಡಂಬರದ ಊಟದಲ್ಲೂ. ಯೋಚನೆ ಮಾಡ್ರಿ. ಹಾಗಾಗಿ ಜನರನ್ನ ಮೆಚ್ಚೋದಕ್ಕೆ ಜನಾರ್ದನ್ ಕೈಲಿಂದ ಸಾಧ್ಯ ಇಲ್ಲ ಅಂತಾರೆ. ಜನಾರ್ದನ್ ಅಂದ್ರೆ ಯಾರೋ ನಿಮ್ಮೂರಲ್ಲಿರೋ ಜನಾರ್ದನ್ ಅಲ್ಲ, ದೇವ್ರು ಅಲ್ವಾ. ನೀವು ಯಾರನ್ನ ಮೆಚ್ಚಿದ್ರು ಈ ಜನರನ್ನ ಮೆಚ್ಚಕ್ಕೆ ಜನಾರ್ದನ್ ಕೈಲೇ ಆಗಲ್ಲ, ನಮ್ ಕೈಲಿ ಆಗುತ್ತಾ ಅಂತ ಹೇಳ್ತಾರೆ ಗಾದೆ. ಸೊ ಹಾಗಾಗಿ ಜನರನ್ನ ಮೆಚ್ಚೋದಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡಬೇಡಿ, ಸಭೆ ಸಮಾರಂಭಗಳನ್ನ ಮಾಡಬೇಡಿ, ಹಬ್ಬಗಳನ್ನ ಮಾಡಬೇಡಿ. ಹಬ್ಬಗಳ ಬಗ್ಗೆ ಹೇಳಲಿಲ್ಲ, ಹಬ್ಬಗಳಿಗೋಸ್ಕರ ಎಷ್ಟು ಖರ್ಚು ಮಾಡ್ತಿದ್ರ ದುಡ್ಡು, ಹಳ್ಳಿಗಳಲ್ಲಿ ತುಂಬಾ ದುಡ್ಡು ಖರ್ಚು ಮಾಡ್ತಿದ್ರ, ಸಿಟಿಗಳಲ್ಲಿ ಅಷ್ಟು ದುಡ್ಡನ್ನ ಅವ್ರು ಖರ್ಚು ಮಾಡಲ್ಲ. ಸೊ ಹಾಗಾಗಿ ಅನವಶ್ಯಕವಾದ ಖರ್ಚುಗಳನ್ನ ಕಡಿಮೆ ಮಾಡ್ರಿ, ನಿಮ್ ಜೀವನ ಉತ್ತಮವಾಗಿರ್ಲಿ. ಇಷ್ಟೂ ವಿಚಾರಗಳನ್ನ ಬಹಳ ತಾಳ್ಮೆಯಿಂದ ಇಷ್ಟೂ ಜನ ಕೂತು ಕೇಳಿದಿರ. ಸೊ ನನಗೆ ಸ್ವಲ್ಪ ನೆಗಡಿ ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ತಿದ್ದೆ, ಹಾಗಾಗಿ ಸ್ವಲ್ಪ ಎನರ್ಜಿ ಚೂರು ಕಡಿಮೆ ಆಯ್ತು ಅಂತ ಅನಿಸ್ತಾ ಇದೆ ನನಗೆ. ಸೊ ಥ್ಯಾಂಕ್ ಯು, ಇಷ್ಟು ಸಮಾಧಾನದಲ್ಲಿ ಕೂತ್ ಕೇಳಿದ್ದಕ್ಕೆ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಮುಖದಲ್ಲಿ, ಎಲ್ಲರ ಮುಖದಲ್ಲೂ ಲಕ್ಷ್ಮಿ ಕಳೆ ಇದೆ. ನೀವೆಲ್ಲರೂ ಸಮೃದ್ಧವಾಗಿ ಶ್ರೀಮಂತವಾಗಿ ಬಾಳ್ರಿ, ಆರೋಗ್ಯವಾಗಿ ಬಾಳ್ರಿ ಅಂತ ನಾನು ನನ್ನ ಕಡೆಯಿಂದ ಅರಸ್ತಾ, ನಿಮ್ಗೆಲ್ರಿಗೂ 100 ವರ್ಷಗಳ ಆಯಸ್ಸು ಸಿಗಲಿ, ಸಂತೋಷವಾಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು.